ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ. ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬನ್ನಿರೋ ನಾವೆಲ್ಲರೂ ಹಣ್ಣು ಕೇಳಿ ಕಾರ್ಯಕ್ರಮ ಹಣ್ಣು ಹೊನ್ನು. ಹಣ್ಣುಗಳ ಬೆಳೆದಾಗ ಸುಸ್ಥಿರವು ಆದಾಯ, ಸಾಲ ಶೂಲಕ್ಕೆ ಹೇಳು ನಗು ನಗುತ್ತ ವಿದಾಯ ಹಣ್ಣು. ರೈತ ಬಾಂಧವರೇ, ಇವತ್ತಿನ ಹಣ್ಣು ಹೊನ್ನು ಸರಣಿಯಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯದಿಂದ ದೊರೆಯುವ ಸೌಲಭ್ಯಗಳನ್ನು ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ವಿಕ್ರಮ್ ಅಪ್ಪಣ್ಣ ಅವರೊಂದಿಗೆ ಸಂದರ್ಶನವಿದೆ. ಹಣ್ಣು ತಿನ್ನೋಣ ಬನ್ನಿರೋ. ಡಾಕ್ಟರ್ ವಿಕ್ರಮ್ ಅಪ್ಪಣ್ಣ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ತೋಟಗಾರಿಕಾ ಮಹಾವಿದ್ಯಾಲಯದಿಂದ ಏನೆಲ್ಲ ಸೌಲಭ್ಯಗಳನ್ನು ನೀಡ್ತಾ ಇದ್ದೀರಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಶಿಕ್ಷಣವನ್ನು ತಾವು ನೀಡ್ತೀರಿ. ಅಂದರೆ ತೋಟಗಾರಿಕಾ ಶಿಕ್ಷಣವನ್ನು ಕೃಷಿಕರ ಮಕ್ಕಳಿಗೆ ಹಾಗೆ ಆಸಕ್ತರಿಗೆ ನೀಡ್ತಾ ಇದ್ದೀರಿ. ಮೊದಲಿಗೆ ಅಲ್ಲಿಂದ ತಾವು ವಿಚಾರವನ್ನು ಆರಂಭ ಮಾಡಿ ಸರ್. ತೋಟಗಾರಿಕಾ ಮಹಾವಿದ್ಯಾಲಯ 2010ರಲ್ಲಿ ಪ್ರಾರಂಭವಾಗಿ ಈಗ ಯಲಚನಹಳ್ಳಿ ಎಲ್ವಾಲದ ಹತ್ರ 15 ವರ್ಷದಿಂದ ನಡೀತಾ ಇದೆ. ಅಲ್ಲಿ ಮುಖ್ಯವಾಗಿ ನಾವು 4 ವರ್ಷದ BSc ಆನರ್ಸ್ ಹಾರ್ಟಿಕಲ್ಚರ್ ಡಿಗ್ರಿ ಪ್ರೋಗ್ರಾಮನ್ನು ನಡೆಸ್ತಾ ಇದ್ದೀವಿ. ಸೊ ಆಗಲೇ ಹೇಳಿದಾಗೆ ಇದು 4 ವರ್ಷದ ಕೋರ್ಸ್. PUC CET ಥ್ರೂ ಬಂದಿರ್ತಾರೆ ಎಲ್ಲ ವಿದ್ಯಾರ್ಥಿಗಳು. ಈ 4 ವರ್ಷದಲ್ಲಿ ಯಾವ ಥರ ಇರ್ತದೆ ಅಂತಂದರೆ, ಫಸ್ಟು 6 ಸೆಮಿಸ್ಟರ್ ಅಂದರೆ ಸೆಮಿಸ್ಟರ್ ಕೋರ್ಸ್ಗಳಿದ್ದು. ಮೊದಲ 6 ಸೆಮಿಸ್ಟರ್ ಏನಿರ್ತದೆ ಪ್ರಾಕ್ಟಿಕಲ್ ಮತ್ತು ಥಿಯರಿ, ವಿವಿಧ ರೀತಿಯ ಸಬ್ಜೆಕ್ಟ್ಗಳಿರ್ತದೆ. ಮುಖ್ಯವಾಗಿ ತೋಟಗಾರಿಕಾದಲ್ಲಿ ಹಣ್ಣಿನ ಬೆಳೆಗಳಿರ್ಬೋದು ಅಥವಾ ತರಕಾರಿ ಬೆಳೆಗಳಿರ್ಬೋದು, ಪ್ಲಾಂಟೇಷನ್ ಬೆಳೆಗಳು, ಕೊಯ್ಲೋತ್ತರ ತಂತ್ರಜ್ಞಾನ, ಪುಷ್ಪ ಕೃಷಿ, ನಂತರ ಕೀಟಶಾಸ್ತ್ರ, ರೋಗಶಾಸ್ತ್ರ, ಅಗ್ರಿಕಲ್ಚರ್ ಎಕನಾಮಿಕ್ಸ್, ಸೂಕ್ಷ್ಮಾಣುಜೀವಿಶಾಸ್ತ್ರ, ಬಯೋಟೆಕ್ನಾಲಜಿ, ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್, ಮಣ್ಣು ವಿಜ್ಞಾನ, ವಿವಿಧ ರೀತಿಯ ಕೋರ್ಸ್ಗಳು ನಾವು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೀವಿ. ಸೊ ನಾನು ಆಗಲೇ ಹೇಳಿದಾಗ 6 ಸೆಮಿಸ್ಟರ್ಗಳು ಈ ಕೋರ್ಸ್ಗಳು ನಡೀತವೆ. ಮತ್ತು ನಂತರ 7ನೇ ಸೆಮಿಸ್ಟರ್ನಲ್ಲಿ ಅವರಿಗೆ HEL ಪ್ರೋಗ್ರಾಮ್ ಅಂತೀವಿ, ತೋಟಗಾರಿಕಾ ಅನುಭವದ ಕಲಿಕೆ ಕಾರ್ಯಕ್ರಮ. ಅಂದರೆ ಕೌಶಲ್ಯ ಅಭಿವೃದ್ಧಿಗಾಗಿ ಅವರಿಗೆ ಇದು ಮಾಡಿಸ್ತೀವಿ ನಾವು ಅದು. ಸೊ ಅದರಲ್ಲಿ ಏನು ಅಂತಂದರೆ ಅವರು ಒಂದು ಸೆಮಿಸ್ಟರ್ ಇಡೀ ಅಂದರೆ 21 ಸೆಮಿಸ್ಟರ್ ಅಂದರೆ ನಮ್ಮಲ್ಲಿ 21 ವಾರ. ಆ 21 ವಾರಗಳು ಕೂಡ ಅವರು 6-7 ಟಾಪಿಕ್ಗಳು ಕೊಟ್ಟಿರ್ತೀವಿ ಅವರಿಗೆ. ಅದು ಜೈವಿಕ ಗೊಬ್ಬರ ಮಾಡುವ ಬಗ್ಗೆ ಇರ್ಬೋದು, ಅಥವಾ ವಾಣಿಜ್ಯ ತೋಟಗಾರಿಕೆ, ಕಮರ್ಷಿಯಲ್ ಹಾರ್ಟಿಕಲ್ಚರ್ ಅಂತ ಏನು ಹೇಳ್ತೀವಿ ನಾವು, ಮತ್ತು ಬೀಜ ಉತ್ಪಾದನೆ, ಸೀಡ್ ಪ್ರೊಡಕ್ಷನ್ ಅಂತಿದೆ ಒಂದು ಕಾರ್ಯಕ್ರಮ. ಅದಾದ ನಂತರ ಕೊಯ್ಲೋತ್ತರ ತಂತ್ರಜ್ಞಾನ, ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಹೇಳ್ತೀವಿ, ಜೇನು ಕೃಷಿ, ಬೀ ಕೀಪಿಂಗ್ ಅಂತ ಹೇಳ್ತೀವಿ, ನಂತರ ಪುಷ್ಪ ಕೃಷಿ. ಸೊ ಈ 6 ವಿಷಯಗಳಲ್ಲಿ 2 ವಿಷಯಗಳನ್ನು ಅವರು ತಗೋಬೇಕಾಗ್ತದೆ. ಅದರಲ್ಲಿ ಒಂದೊಂದು 10 ಕ್ರೆಡಿಟ್ಸ್ ಅಂತೀವಿ ನಾವು. ಸೊ ಒಂದು ಸಬ್ಜೆಕ್ಟ್ 10 ಕ್ರೆಡಿಟ್ ಅಂದರೆ ಇನ್ನೊಂದು ಸಬ್ಜೆಕ್ಟ್ 10 ಕ್ರೆಡಿಟ್ ತಗೊಳ್ತಾರೆ ಹುಡುಗರುಗಳು. ಸೊ ಅದರಲ್ಲಿ ಅವರು ಏನು ಮಾಡಬೇಕು ಅಂತಂದರೆ, ಈಗ ಜೈವಿಕ ಗೊಬ್ಬರ ಅಂತಂದರೆ ಜೈವಿಕ ಗೊಬ್ಬರ ಯಾವ ಥರ ಮಾಡಬೇಕು, ಯಾವ ಥರ ಅದನ್ನು ಐಸೋಲೇಟ್ ಮಾಡಬೇಕು, ಅವುಗಳನ್ನೆಲ್ಲ ನಾವು ಕಲಿಸ್ಕೊಡ್ತೀವಿ ಅವರಿಗೆ. ಕಲಿಸ್ಕೊಟ್ಟು ಯಾವ ಥರ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಿ ಮಾರಾಟ ಮಾಡಬೇಕು. ಸೊ ಇದರಲ್ಲಿ ಅವರು ಏನೇನು ಉತ್ಪಾದನೆ ಮಾಡ್ತಾರೆ ಎಲ್ಲ ಮಾರಾಟ ಮಾಡಬೇಕು. ಅವರು ಮಾರಾಟ ಮಾಡಿ ಏನು ದುಡ್ಡು ಬರ್ತದೆ ಅದರಲ್ಲಿ 75% ಹುಡುಗರಿಗೆ ಸಿಗ್ತದೆ, ಸ್ಟೂಡೆಂಟ್ಸ್ಗಳಿಗೆ. ಇನ್ನೊಂದು 25% ಯೂನಿವರ್ಸಿಟಿಗೆ ಹೋಗ್ತದೆ. ಸೊ ಈ ರೀತಿ ಅವರು ಓದ್ತಾನೆ ಅವರು ದುಡಿಮೆ ಮಾಡುವ ಹಾಗೆ, ಅಂದರೆ ಅರ್ನ್ ವೈಲ್ ಯು ಲರ್ನ್ ಅಂತೀವಲ್ಲ, ಆ ಥರ ಇದು HEL ಕಾರ್ಯಕ್ರಮ ಅವ್ರಿಗೆ ಇರ್ತದೆ. ಜೈವಿಕ ಗೊಬ್ಬರ ಒಂದು ಹೇಳಿದ್ರಿ, ಇನ್ನೇನೇನು ಮಾಡ್ಬೋದು ಅವರು ಜೊತೆಯಲ್ಲಿ? ವಾಣಿಜ್ಯ ತೋಟಗಾರಿಕೆ ಸರ್, ಕಮರ್ಷಿಯಲ್ ಹಾರ್ಟಿಕಲ್ಚರ್. ಈಗ ನರ್ಸರಿ ಇರ್ಬೋದು, ಯಾವ ಥರ ಗಿಡಗಳನ್ನು ಬೆಳೆಸೋದು ಪ್ರೋಟ್ರೇಗಳಲ್ಲಿ, ನಂತರ ಗ್ರಾಫ್ಟಿಂಗು, ಬಡ್ಡಿಂಗು, ಅವೆಲ್ಲ ಇದನ್ನು ಮಾಡಿಕೊಂಡು ಗಿಡಗಳನ್ನ ತಯಾರಿಸೋದು. ಓಕೆ. ಸೊ ತಯಾರಿಸಿ ಮಾಡೋದು. ಶುಂಠಿ ಮತ್ತು ಇದು ಎಂಥದ್ದು ಅರಿಶಿಣ. ಮತ್ತು ಸೀಡ್ ಪ್ರೊಡಕ್ಷನ್ ಅಂತಂದರೆ ಬೀಜೋತ್ಪಾದನೆ, ಯಾವ ಥರ ಡಿಫ್ರೆಂಟ್ ಕ್ರಾಪ್ಸ್ಗಳಲ್ಲಿ ಸೀಡ್ ಪ್ರೊಡಕ್ಷನ್ ಮಾಡಬೇಕು ಅದನ್ನು ಹೇಳ್ಕೊಡ್ತೀವಿ. ಕೊಯ್ಲೋತ್ತರ ತಂತ್ರಜ್ಞಾನದಲ್ಲಿ ವಿವಿಧ ಪದಾರ್ಥಗಳನ್ನು ಮಾಡೋದು. ಪೋಸ್ಟ್ ಹಾರ್ವೆಸ್ಟ್ ಆದಮೇಲೆ ಏನೇನು ಮಾಡಿ ಮಾರ್ಬೋದು ಅನ್ನೋದನ್ನು ಮಾಡ್ತಾರೆ. ನಂತರ ಜೇನು ಕೃಷಿ, ನಾನು ಆಗಲೇ ಹೇಳಿದೆ, ಪುಷ್ಪ ಕೃಷಿ. ಪುಷ್ಪ ಕೃಷಿ ಅಂದರೆ ಹೂ ಬೆಳೀತಾರೆ ಅವರು? ಹೂ ಬೆಳೀತಾರೆ ಸರ್. ಹೂ ಬೆಳೆಸಿ ಅದನ್ನು ಮಾರಾಟ ಮಾಡೋದು. ಪಾಲಿ ಹೌಸ್ ಅಲ್ಲ, ಪಾಲಿ ಹೌಸಲ್ಲಿ ಹೊರಗಡೆನೂ ಮಾಡ್ತಾರೆ ಸರ್. ಈ ಮೇರಿಗೋಲ್ಡು ಎಲ್ಲ ಇವುಗಳನ್ನ ಕಟಿಂಗ್ಸ್ಗಳು ಮಾಡ್ತಾರೆ. ನಮ್ಮ ಮಲ್ಲಿಗೆ ಹೂದು ಕಟಿಂಗ್ಸು ಆ ಥರ ಮಾಡಿಬಿಟ್ಟು ಎಲ್ಲ ಮಾಡ್ತಾರೆ ಸರ್. ಅದು ಆಯ್ಕೆ ಹುಡುಗರದ್ದಿರುತ್ತೋ ಅಥವಾ ಅಧ್ಯಾಪಕರ ಆಯ್ಕೆ? ಹುಡುಗರ ಆಯ್ಕೆ ಇರ್ತದೆ ಸರ್ ಯೂಶಲಿ. ಅಂದರೆ ಅದು ಮೆರಿಟ್ ಮೇಲೆ ಸರ್. ಅವರು 3 ವರ್ಷದಲ್ಲಿ ಏನು CGPA ತಗೊಂಡಿರ್ತಾರಲ್ಲ, ಆ CGPA ಹೈಯೆಸ್ಟ್ ಇರೋರಿಗೆ ಮೊದಲ ಪ್ರಾಮುಖ್ಯತೆ ಕೊಡ್ತೀವಿ ನಾವು. ಅವರು 6ರಲ್ಲಿ ಆಯ್ಕೆ ಮಾಡ್ಕೊತಾ ಹೋಗಬೇಕು. ಸೊ ಕೊನೆ ಬರೋ ಹುಡುಗರಿಗೆ ಏನಾಗ್ತದೆ, ಏನು ಉಳಿದಿರ್ತದೆ ಅದಷ್ಟೇ
ಸಿಗ್ತವೆ. ಸೊ ಆ ರೀತಿ ಕಾರ್ಯಕ್ರಮದಲ್ಲೇ ಮಾಡಿಬಿಟ್ಟಿದ್ದಾರೆ. ಸೊ ಅದರಿಂದ ಇದು ಮಾಡೋಕ್ಕಾಗಲ್ಲ ನಾವು. ಓಕೆ ಓಕೆ. ಒಂದೊಂದು ಗುಂಪಲ್ಲಿ ಎಷ್ಟು ಜನ ಹುಡುಗರು ಇರ್ತಾರೆ? ಒಂದೊಂದು ಗುಂಪಲ್ಲಿ ಅಂದರೆ ಸ್ಟೂಡೆಂಟ್ಸ್ ಇರುವಂಗೆ 75-80 ಹುಡುಗರು ತಗೊಳ್ಳೋದು ಸರ್ ವರ್ಷದಲ್ಲಿ ನಾವು. ಸೊ ಒಂದು 20-25 ಬರ್ತದೆ ಸರ್ ಒಂದು ಇದರಲ್ಲಿ. 2 ತಗೊಳ್ಳೋದ್ರಿಂದ ಒಂದು ಗ್ರೂಪಲ್ಲಿ 22-25 ಬರ್ತದೆ ಸರ್. ಓಕೆ ಓಕೆ. ಒಂದೊಂದು ಗುಂಪಲ್ಲಿ ಅಷ್ಟು ಜನ ಹುಡುಗರು ಇರ್ತಾರೆ. ಅವರು ತಾವೇ ಕೆಲಸ ಮಾಡಿ ಖುದ್ದಾಗಿ ಕಲಿಯೋದ್ರ ಜೊತೆಗೆ ಅದರಿಂದ ಆದಾಯ ಕೂಡ ಗಳಿಸ್ತಾರೆ. ಮತ್ತು ಆದಾಯನೂ ಈಗ ನಾನು ಆಗಲೇ ಹೇಳಿದೆ 75-25%. ಆ 75 ಏನು ಪ್ರಾಫಿಟ್ ಬಂದಿರ್ತದೆ ಅದರಲ್ಲಿ ಖರ್ಚು ಮಾಡಿದ್ದೆಲ್ಲ ಕಳೆದು ಲಾಭದಲ್ಲಿ 75% ಇವರಿಗೆ, 25% ಅವ್ರಿಗೆ, ಮತ್ತು ಪ್ರತಿ ಹುಡುಗರು ಎಷ್ಟಿದ್ದಾರೆ ಅದೇ 75% ಡಿವೈಡ್ ಆಗುತ್ತೆ ಸರ್ ಅವರಿಗೆ. ಓಕೆ ಓಕೆ. ಅಂದಾಜು ಎಷ್ಟು ಗಳಿಸ್ತಾ ಇದ್ದಾರೆ ನಿಮ್ಮ ಅನುಭವದ ಪ್ರಕಾರ ಒಬ್ಬೊಬ್ಬರು? ಹೆಚ್ಚಾಗಿ ಜೈವಿಕ ಗೊಬ್ಬರದಲ್ಲಿ ದುಡ್ಡು ಜಾಸ್ತಿ ಬರ್ತಾ ಇದೆ ಸರ್ ಅವರಿಗೆ. ಮಾರಾಟ ಮತ್ತು ಪ್ರೊಡಕ್ಷನ್ ಇದಿರೋದ್ರಿಂದ ಒಂದು 9,000-10,000 ಸಾವಿರ ಒಂದು ಸೆಮಿಸ್ಟರ್ಗೆ ಸಿಗ್ತದೆ ಸರ್ ಈ ಕಾರ್ಯ. ಪರವಾಗಿಲ್ಲ. ಎಲ್ಲ ಕಳೆದು ಅಷ್ಟು ಬರ್ತಾ ಇದೆ ಸರ್. ಅದೊಂದು ತರಹ ಅವ್ರಿಗೆ ಏನು ಆತ್ಮವಿಶ್ವಾಸ ಬರುತ್ತೆ ಸರ್, ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ಈಗ ಇದನ್ನೇ ತಗೊಂಡೋಗಿ, ಈಗ ಅಣಬೆ ಬೇಸಾಯ ಇರ್ಬೋದು, ಅಣಬೆ ಬೇಸಾಯ ಮಾಡಿಬಿಟ್ಟು ಅದು ಒಂದು ಕೋರ್ಸ್ ಇದೆ, ನಾನು ಹೇಳೋಕ್ಕೆ ಮಿಸ್ ಮಾಡಿದೆ ನಾನು, ಅದು ಒಂದು ಕೋರ್ಸ್. ಸೊ ಯಾವ ಥರ ತಾವಾಗೇ ಹೋಗಿ ಮಾಡಿ ಲಾಭ ಪಡಿಬೋದು ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ಸರ್ ಅವ್ರಿಗೆ. ಏನೇನು ಮಾಡಬೇಕು ಅಂತಲೂ ಗೊತ್ತಾಗ್ತದೆ. ಮತ್ತು ನೆಕ್ಸ್ಟ್ ನಬಾರ್ಡಲ್ಲೂ ಕೂಡ ಅವ್ರಿಗೆ ಫಂಡಿಂಗ್ ಇರ್ತದೆ ಸರ್, ತಗೋಬೋದು ಅವ್ರು ಬೇಕಾದ್ರೆ ಸ್ಟಾರ್ಟಪ್ಗಳಿಗೆ. ಸೊ 25% ಇವ್ರು ಹಾಕೋದು, 75% ಅವರು, ಆ ಥರ ಎಲ್ಲ ಇದ್ದಾವೆ ಸರ್ ಅದು. ಸೊ ಆ ರೀತಿ ಆ ಲಾಭ ಕೂಡ ಅವರು ಪಡಿಬೋದು. ಒಂಥರ ಅವ್ರನ್ನ ಹಾರ್ಡನಿಂಗ್ ಮಾಡಿ ನಾವು ಕಳಿಸ್ದಂಗೆ ಈ ಥರ ಇದಕ್ಕೆ ತಗೊಳಕ್ಕೆ ಆ ಥರ ಮಾಡ್ಬೋದು ಸರ್ ಅವರು. 3 ವರ್ಷ ಪಾಠ ಜೊತೆಗೆ ಪ್ರಾಯೋಗಿಕವಾಗಿ ಕಲ್ತಿರ್ತಾರೆ. ಹೌದು ಸರ್. ಕಲಿತ ಜ್ಞಾನವನ್ನು ಇಲ್ಲಿ ಅಳವಡಿಸ್ಕೊಂಡು ಯಾವ ಥರ ಅಪ್ಲೈ ಮಾಡ್ತಾರೆ ಅನ್ನೋದು ಬರ್ತದೆ ಸರ್. ನಿಜ. ಇದು 6 ತಿಂಗಳಾದರೆ ಮತ್ತೆ 8ನೇ ಸೆಮಿಸ್ಟ್ರಿಗೆ ಅವ್ರಿಗೆ ರಾವೆ ಪ್ರೋಗ್ರಾಮ್ ಅಂತೀವಿ ಸರ್ ನಾವು. ರಾವೆ ಪ್ರೋಗ್ರಾಮ್ ಅಂದರೆ ಗ್ರಾಮೀಣ ತೋಟಗಾರಿಕೆ ಕೆಲಸದ ಅನುಭವ ಕಾರ್ಯಕ್ರಮ. ಇದರಲ್ಲಿ ಏನು ಮಾಡಬೇಕು ಅಂತಂದರೆ ಅವರು ಫಸ್ಟು 1-2 ವಾರ ಓರಿಯೆಂಟೇಷನ್ ಇರ್ತದೆ ಎಲ್ಲ ಸಬ್ಜೆಕ್ಟ್ಗಳ ಬಗ್ಗೆ, ಏನೇನು ಹಳ್ಳಿಯಲ್ಲಿ ಹೋಗಿ ಮಾಡಬೇಕು ಅವರು ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅವರಿಗೆ. ಸೊ ಅದಾದ ನಂತರ 2-3 ವಾರ ಅವರು ಈ ಕಂಪ್ನಿಗಳಿರ್ಬೋದು ಅಥವಾ ಬೇರೆ ಕಡೆ ಟ್ರೈನಿಂಗ್, ಹಾರ್ಟಿ ಬೇಸ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತೀವಿ. ಸೊ ಆ ಥರ 3 ವಾರ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಅವರು ಕೆಲಸ ಮಾಡಬೇಕಾಗ್ತದೆ. ಜೈವಿಕ ಗೊಬ್ಬರ ತಯಾರಿಸೋ ಘಟಕ ಇರ್ಬೋದು, ಅಥವಾ ಅಣಬೆ ಬೇಸಾಯ ಮಾಡುವ ತರಬೇತಿ ಕೇಂದ್ರ ಇರ್ಬೋದು, ನಂತರ ನರ್ಸರಿಗಳಲ್ಲೂ ಕೂಡ ನಾವು ಹಾಕ್ತೀವಿ ಅವ್ರನ್ನ. ಸೊ ಅಲ್ಲೆಲ್ಲ ಹೋಗಿ ಅವರು 3 ವಾರ ತರಬೇತಿ ಪಡ್ಕೊಂಡು ಬರ್ತಾರೆ. ಅದಾದ ನಂತರ ಒಂದು 2.5-3 ತಿಂಗಳು ಅವರನ್ನು ನಾವು ಹಳ್ಳಿಯಲ್ಲಿ ಅವ್ರನ್ನ ಅಲಾಟ್ ಮಾಡ್ತೀವಿ ಸರ್. ಒಂದು 15-20 ಹುಡುಗರನ್ನ ಒಂದೊಂದು ಹಳ್ಳಿಯಲ್ಲಿ ನಾವು ಅಲಾಟ್ ಮಾಡ್ತೀವಿ. ಅದಕ್ಕೆ ಸರ್ಕಾರದಿಂದ ಇದು ಫೆಲೋಶಿಪ್ ಕೂಡ ಅವರಿಗೆ ಸಿಗ್ತದೆ. ಆ 3 ತಿಂಗಳು ಏನು ಹಳ್ಳಿಯಲ್ಲಿ ಇರ್ತಾರೆ ಸರ್ಕಾರದಿಂದ ಸಹಾಯ ಕೂಡ ಸಿಗ್ತದೆ. RSKಗಳಲ್ಲೂ ಕೂಡ ಅವರು ಪ್ರತಿದಿನ 1-2 RSKಯಲ್ಲೂ ಹೋಗಿ ಕೆಲಸ ಮಾಡಬೇಕಾಗ್ತದೆ ಈ ರಾವೆ ಪ್ರೋಗ್ರಾಮ್ನಲ್ಲಿ. ಸೊ ಆ 3 ತಿಂಗಳು ಏನು ಮಾಡಬೇಕು, ಅವ್ರು ಇಲ್ಲಿ ಏನು ಕಲ್ತಿರ್ತಾರೆ 3 ವರ್ಷದಲ್ಲಿ, ಆ ಅನುಭವನ ರೈತರ ಜೊತೆ ಹಂಚ್ಕೋಬೇಕಾಗ್ತದೆ. ಪ್ರತಿಯೊಬ್ಬರು ಒಂದು ಹಳ್ಳಿಯಲ್ಲಿ ಅವರಿಗೆ 5-5 ಜನ ರೈತರನ್ನ ಅವರು ಸೆಲೆಕ್ಟ್ ಮಾಡ್ಕೋಬೇಕು ಸರ್. ಮತ್ತು ಅವರು ಆ ವರ್ಷದಲ್ಲಿ ಏನೇನು ಬೆಳೀತಾರೆ ಅವುಗಳ ಮಾಹಿತಿಯನ್ನೆಲ್ಲ ಪಡ್ಕೋಬೇಕು. ಅವರು ಎಕರೆ ಎಷ್ಟು, ಯಾವ ಬೇಸಾಯ ಮಾಡ್ತಾರೋ ಅವರು, ಎಷ್ಟು ಕ್ರಾಪ್ಸ್ ಅವರು ವರ್ಷದಲ್ಲಿ ತಗೊಳ್ತಾರೆ, ಅವೆಲ್ಲ ಮಾಹಿತಿಗಳನ್ನ ನೀವು ತಗೋಬೇಕಾಗ್ತದೆ ಅವರು ಹುಡುಗರು. ನಂತರ ಏನೇನು ಪದ್ಧತಿಗಳನ್ನು ಫಾಲೋ ಮಾಡ್ತಾರೆ ಅವರು, ಈಗ ಗ್ರೀನ್ ಮೆನ್ಯೂರಿಂಗ್ ಮಾಡ್ತಾರಾ, ಅಥವಾ ಕೊಟ್ಟಿಗೆ ಗೊಬ್ಬರ ಹಾಕ್ತಾರಾ, ಅಥವಾ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಸಾವಯವ ಕೃಷಿ ಫಾಲೋ ಮಾಡ್ತಾರಾ. ಸೊ ಆ ಥರ ಎಲ್ಲ ಡೀಟೇಲ್ಸ್ಗಳು ತಗೋಬೇಕಾಗ್ತದೆ. ಮತ್ತು ಇವರು ಏನು ಹೊಸದಾಗಿ ಕಲ್ತಿರ್ತಾರೆ ಅವ್ರು ರೈತರು ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಅಂಥವುಗಳನ್ನ ವಿಚಾರ ವಿನಿಮಯಗಳು ಇವರು ಮಾಡಬೇಕಾಗ್ತದೆ. ಮತ್ತು ವಾರಕ್ಕೆ 1-2 ಸತಿ ನೈಟ್ ಪ್ರೋಗ್ರಾಮ್ಸ್ ಮಾಡಬೇಕಾಗ್ತದೆ. ಒಂದೊಂದು ಸಬ್ಜೆಕ್ಟ್ ಚೂಸ್ ಮಾಡಿಕೊಂಡು ಅವರು ರೈತರಿಗೆ ಅದರ ಬಗ್ಗೆ ಮಾಹಿತಿ ಕೊಡಬೇಕಾಗ್ತದೆ ಸರ್ ನೈಟ್. ಸೊ ಆವಾಗ ನಮ್ಮ ಕಾಲೇಜಿನಲ್ಲಿರುವ ಸಹಾಯಕ ಪ್ರಾಧ್ಯಾಪಕರು ಆ ದಿವಸ ಮೀಟಿಂಗ್ಗಳಲ್ಲಿ ಭಾಗವಹಿಸ್ತಾರೆ. ಸೊ ರೈತರುಗಳು ಏನೇನು ಪ್ರಶ್ನೆಗಳು, ಡೌಟ್ಗಳಿದ್ದರೆ ಅದನ್ನೆಲ್ಲ ಇವರು ಉತ್ತರಿಸಬೇಕಾಗ್ತದೆ ಸರ್. ಸೊ ಇವೆಲ್ಲ ಮಾಡಿಕೊಂಡು 3 ತಿಂಗಳು ಅಲ್ಲೇ ಅವರು ರೈತರ ಜೊತೆನೇ ಇದ್ಕೊಂಡು ರೈತರು ಅವರು ಇರುವಾಗ ಅವರ ಪದ್ಧತಿಗಳು ಏನೇನು ಫಾಲೋ ಮಾಡ್ತಾರೆ ಎಲ್ಲ ನೋಡ್ಕೋಬೇಕಾಗ್ತದೆ. ಅದಾದ ನಂತರ ಕೊನೆಗೆ ಒಂದು ಫೀಲ್ಡ್ ಡೇ, ವಸ್ತು ಪ್ರದರ್ಶನ ಇಟ್ಟಿರ್ತಾರೆ ಸರ್. ಸೊ ಅದರಲ್ಲಿ ಎಲ್ಲ ರೈತರು ಮತ್ತು ಸುತ್ತಮುತ್ತ ಇರೋ ಹಳ್ಳಿಗಳ ರೈತರನ್ನೆಲ್ಲ ಭಾಗವಹಿಸಿ ನಮ್ಮವರು ಎಲ್ಲ ಹೋಗ್ತೀವಿ, ಒಂದು ಕಾರ್ಯಕ್ರಮಗಳನ್ನು ಇರ್ತದೆ. ಅದನ್ನು ಮುಗಿಸ್ಕೊಂಡು ನಂತರ ಅವರು ಕಾಲೇಜಿಗೆ ಬಂದು ಒಂದು ಪರೀಕ್ಷೆ ಬರೆದ ನಂತರ ಅವರ 8 ಸೆಮಿಸ್ಟರ್ಗಳ BSc ಹಾನ್ಸ್ ಹಾರ್ಟಿಕಲ್ಚರ್ ಪ್ರೋಗ್ರಾಮು ಮುಕ್ತಾಯಗೊಳ್ತದೆ ಸರ್. ನಿಮ್ಮಲ್ಲಿ MSc ಇಲ್ವಾ? MSc ನಮ್ಮಲ್ಲಿ ಇಲ್ಲ ಸರ್. ಬಟ್ MSc ನಮ್ಮಲ್ಲಿ ಈಗ ಇರೋದು MSc ಬೆಂಗಳೂರಲ್ಲಿದೆ ಸರ್, ನಮ್ಮ ವಿಶ್ವವಿದ್ಯಾಲಯದ್ದು. ನಂತರ ಅರಬಾವಿ, ನಂತರ ಬಾಗಲಕೋಟೆ
ಮೇನ್ ಯೂನಿವರ್ಸಿಟಿ 3 ಜಾಗದಲ್ಲೇ ಇದೆ. ಬಟ್ ವಿದ್ಯಾರ್ಥಿಗಳನ್ನ ಇಲ್ಲಿ ಹಾಕ್ತಾರೆ, ಬರೀ ರಿಸರ್ಚಿಗೆ ಬರ್ತಾರೆ ಅಷ್ಟೇ. ಅವರು ಅಲಾಟ್ ಮಾಡ್ತಾರೆ, ನಮ್ಮ ಟೀಚರ್ಸ್ಗಳಿಗೂ ಅಲಾಟ್ ಮಾಡ್ತಾರೆ. ಸಂಶೋಧನೆ ಮಾಡೋದಕ್ಕೆ ಇಲ್ಲಿಗೆ ಬರ್ತಾರೆ ಸರ್. ಕೋರ್ಸ್ ವರ್ಕೆಲ್ಲ ಆಯಾ ಪ್ರದೇಶಗಳಲ್ಲಿ ಮುಗಿಸ್ಕೊಡ್ಬೇಕಾಗ್ತದೆ ಸರ್. ಈಗ ಕೋರ್ಸ್ ಬಗ್ಗೆ ಹೇಳಿದೆ. ನಂತರ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಫಾರ್ಮ್ ಏನಿದೆ ಅದು ಇದೆ. ಅಲ್ಲಿ ನರ್ಸರಿಗಳು ಇದೆ, ವಿವಿಧ ರೀತಿಯ ಗಿಡಗಳನ್ನು ನಾವು ಬೆಳೆಸ್ತೇವೆ ಮತ್ತು ರೈತರಿಗೆ ಅದನ್ನು ಮಾರಾಟ ಕೂಡ ಮಾಡ್ತೀವಿ. ನಮ್ಮಲ್ಲಿ ವಿವಿಧ ರೀತಿಯ ಕಸಿ ಮಾಡಿದ ಮಾವಿನ ಗಿಡಗಳು ಸಿಗ್ತವೆ, ನಂತರ ಕಸಿ ಮಾಡಿದ ನೇರಳೆ ಗಿಡಗಳನ್ನು ಸಿಗ್ತವೆ, ಹಲಸಿನ ಗಿಡಗಳು ದೊರಕ್ತವೆ, ನಂತರ ಕಸಿ ಮಾಡಿದ ಸೀಬೆ ಗಿಡ, ಕಸಿ ಮಾಡಿದ ಬದನೆ ಗಿಡ, ಕಸಿ ಮಾಡಿದ ಸೀತಾಫಲ ಗಿಡಗಳು, ಬೆಣ್ಣೆಹಣ್ಣಿನ ಸಸಿಗಳು ಕೂಡ ಇಲ್ಲಿ ನಮಗೆ ಸಿಗ್ತವೆ. ನಂತರ ಡ್ರ್ಯಾಗನ್ ಹಣ್ಣಿನ ಸಸಿಗಳು, ಈಗ ಡ್ರ್ಯಾಗನ್ ಫ್ರೂಟು ತುಂಬ ಪಾಪ್ಯುಲರ್ ಇದೆ, ಜನ ತುಂಬ ಬಳಸ್ತಾರೆ ಅದನ್ನು. ಅವುಗಳ ರೇಟ್ಗಳು ಬೇರೆ ಬೇರೆ ಇರ್ತವೆ. ಫ್ಯಾಷನ್ ಫ್ರೂಟ್ ಸಸಿಗಳು ಕೂಡ ನಾವು ಮಾರಾಟ ಮಾಡ್ತೇವೆ. ಹನುಮಾನ್ ಫಲ ಸಸಿಗಳು, ಚಕ್ರಮುನಿ, ನಂತರ ಬೆಟ್ಟದನೆಲ್ಲಿ ಸಸಿಗಳು, ಮೈಸೂರು ಮಲ್ಲಿಗೆ ಸಸಿಗಳನ್ನು ಕೂಡ, ನಿಂಬೆ ಸಸಿಗಳು, ಕರಿಬೇವು, ಚೆರಿ, ನುಗ್ಗೆ ಸಸಿಗಳು, ತೊಂಡೆಕಾಯಿ ಸಸಿಗಳ ಕಟಿಂಗ್ಸ್ ಕೂಡ ಮಾರಾಟ ಮಾಡ್ತೀವಿ. ಮೈಸೂರು ವೀಳ್ಯದೆಲೆ ಸಸಿಗಳು ಮತ್ತು ತೆಂಗಿನಕಾಯಿ ಗಿಡಗಳನ್ನು ಕೂಡ ನಾವು ಇಲ್ಲಿ ಮಾರಾಟ ಮಾಡ್ತೀವಿ. ತೆಂಗಿನ ಸಸಿಗಳು ಅವುಗಳನ್ನು ಮಾರಾಟ ಮಾಡ್ತೀವಿ. ದಾಸವಾಳ ಗಿಡಗಳು. ನಂತರ ಈಗ ನಮಗೆ ಅರಿಶಿನ ಪೈರುಗಳನ್ನು ನಾವು ಕೊಡ್ತೀವಿ. ಅಂದರೆ ಅರಿಶಿನದ ಹೊಸ ಟೆಕ್ನಾಲಜಿ ಬಂದಿದೆ ಸರ್. ಅಂತ ಪ್ರೋಟೆಯಲ್ಲಿ ಬೆಳೆಸ್ಬಿಟ್ಟು ನಾವು ಅಂದರೆ 30 ದಿವಸ ನಾವು ಪ್ರೋಟೆಯಲ್ಲಿ ಬೆಳೆಸಿದ ನಂತರ 30 ದಿವಸದ ಮೇಲೆ ಅವರು ನಾಟಿ ಮಾಡ್ಬೋದು ತಗೊಂಡೋಗಿ. ಸೊ ಇದರಲ್ಲಿ ಉಪಯೋಗತೆ ಏನಂತಂದರೆ ಜರ್ಮಿನೇಷನ್ ಚೆನ್ನಾಗಿ ಬರುತ್ತೆ ಮತ್ತು ಗಿಡ ರೋಗ ರುಜಿನ ಇಲ್ಲದೆ ಸದೃಢವಾಗಿ ಬೆಳೀತದೆ. ಯಾಕಂದರೆ ನಾವು ಪ್ರೋಟೆಯಲ್ಲಿ ಹಾಕುವಾಗ ಜೈವಿಕ ಗೊಬ್ಬರಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ಜೈವಿಕ ಗೊಬ್ಬರಗಳನ್ನು ನಾವು ಇದರಲ್ಲಿ ಮಿಶ್ರ ಮಾಡಿರ್ತೀವಿ. ಸೊ ಅದರಿಂದ ಇದರ ಗ್ರೋತು ಚೆನ್ನಾಗಿರ್ತದೆ, ಜರ್ಮಿನೇಷನ್ ಚೆನ್ನಾಗಿರ್ತದೆ. ಮತ್ತು ಆ 1 ತಿಂಗಳು 40 ದಿವಸ ಅವರು ಮೇನ್ ಫೀಲ್ಡಲ್ಲಿ ಏನು ಮಾಡಬೇಕಾಗ್ತದೆ ಅದು ತಪ್ಪಿಸ್ಕೋತಾರೆ ಇಲ್ಲಿ. ಸೊ ಅದರಿಂದ ಅವ್ರಿಗೆ ಜರ್ಮಿನೇಷನ್ ಚೆನ್ನಾಗಾಗಿದೆ, ಬೀಜದ ಉಳಿತಾಯನೂ ಆಗ್ತದೆ ದುಡ್ಡು, ಮತ್ತು 40 ದಿವಸ ಏನು ನೋಡ್ಕೋಬೇಕು ಅದನ್ನು ಅವರು ಮಾಡಬೇಕಾಗಿಲ್ಲ ಡೈರೆಕ್ಟಾಗಿ ಅಲ್ಲಿ. ಡಾಕ್ಟರ್ ವಿಕ್ರಮ್ ಅಪ್ಪಣ್ಣವರೇ, ಸಸಿಗಳದ್ದು ದರನೂ ಹೇಳ್ಬಿಡಿ, ಹಾಗೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ದರ ಇದೆ ಅಂತ. ಸರ್, ಮಾವಿಂದು ಕಸಿ ಮಾಡಿದ್ದು 50 ರೂಪಾಯಿ ಸರ್, ಒಂದು ಸಸಿಗೆ. ನೇರಳೆ 60, ಹಲಸಿನ ಸಸಿ 125 ಕಸಿ ಮಾಡಿದ್ರಿಂದ. ಸೀಬೆ ಸಸಿಗಳು 50, ಬದನೆ 50, ಸೀತಾಫಲ ಸಸಿಗಳು 50, ಬೆಣ್ಣೆ ಹಣ್ಣಿನ ಸಸಿಗಳು 40, ಡ್ರ್ಯಾಗನ್ ಹಣ್ಣಿಂದು 40, ಪ್ಯಾಷನ್ ಫ್ರೂಟ್ 20, ಹನುಮಾನ್ ಫಲ ಸಸಿಗಳು 10, ಚಕ್ರಮುನಿ 20, ಬೆಟ್ಟದನೆಲ್ಲಿ ಸಸಿಗಳು 40 ಒಂದಕ್ಕೆ, ಮೈಸೂರು ಮಲ್ಲಿಗೆ ಸಸಿಗಳು 15 ರೂಪಾಯಿ, ನಿಂಬೆ 15, ಕರಿಬೇವು 15, ಚೆರಿ ಸಸಿಗಳು 20 ರೂಪಾಯಿ, ನುಗ್ಗೆ ಸಸಿಗಳು 10, ತೊಂಡೆಕಾಯಿ ಸಸಿಗಳ ಕಟ್ಟಿಂಗ್ಸ್ 20, ಮೈಸೂರು ವೀಳ್ಯದೆಲೆ ಸಸಿಗಳು 15, ಕೋಕೋನಟ್ ತೆಂಗಿನ ಸಸಿಗಳು 100 ರೂಪಾಯಿ ಸರ್ ಅದು. ಓಕೆ. ನಂತರ ದಾಸವಾಳ ಗಿಡಗಳು 40, ಅರಿಶಿನ ಪೈರುಗಳು ನಾವು 1 ರೂಪಾಯಿಗೆ ಮಾರಾಟ ಮಾಡ್ತೀವಿ ಸರ್. ಅದೇನದು ಈ ಪೋರ್ಟ್ರೆ ಟೆಕ್ನಾಲಜಿ ಅಂದರೆ ಯಾವ ತಳಿ ಅರಿಶಿನವನ್ನು ತಾವು ಕೊಡ್ತೀರಿ ಸಸಿ? ನಾವು ಪ್ರತಿಭಾ ಅಂತ ತಳಿ ಬರ್ತದೆ ಸರ್, ಅಂದರೆ ಸಿಂಗಲ್ ನೋಡ್ ಇದರಿಂದ ಟೆಕ್ನಾಲಜಿ. ತಳಿ ವಿಶೇಷ ಏನು ಪ್ರತಿಭಾ ತಳಿದು? ಪ್ರತಿಭಾ ತಳಿ ಈಲ್ಡು ಚೆನ್ನಾಗಿದೆ ಸರ್, ಕರ್ಕ್ಯುಮಿನ್ ಕಂಟೆಂಟು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದು 8 ರಿಂದ 10 ಟನ್ನು 1 ಎಕರೆಗೆ ನಮಗೆ ಇಳುವರಿ ಬರ್ತದೆ. ಮತ್ತು ನಾನು ಆಗಲೇ ಹೇಳಿದಾಗೆ ನಾವು ಪ್ರೋಟ್ರೆ ಮಾಡೋದ್ರಿಂದ ಅದೇನು ಟೆಕ್ನಾಲಜಿ ಹೇಳಿ. ಮಾಮೂಲಿ ಅರಿಶಿನ ಅಂತಂದ್ರೆ ಅವರು ಬೆರಳುಗಳನ್ನು ಅಥವಾ ಗುಂಡನ್ನು ನೇರವಾಗಿ ನಾಟಿ ಮಾಡ್ತಾರೆ. ಹೌದು ಸರ್. ಇದು ಪೋರ್ಟ್ರೆ ಅಂದ್ರೆ ಏನು ತಂತ್ರಜ್ಞಾನ? ಪ್ರೋಟ್ರೆನಲ್ಲಿ ಅಂತಂದ್ರೆ ಈಗ 50 ಗುಂಡಿಗಳು ಇರ್ತವೆ ಸರ್, ಅದರಲ್ಲಿ 50 ಇರ್ತದೆ, 100 ಇರ್ತದೆ. ಸೊ ನಾವು 50 ಉಪಯೋಗಿಸ್ತೀವಿ. ಅದರಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಇದನ್ನ ಏನದು ಕೊಕೋಪೀಟನ್ನು ಉಪಯೋಗಿಸ್ತೀವಿ, ಸಪೋರ್ಟಿಂಗ್ ಮೆಟೀರಿಯಲ್ ಬೆಳೆ ಇದಾಗಲಿಕ್ಕೆ ಅಂತ, ಜರ್ಮಿನೇಷನ್ಗೆಲ್ಲ ಹೆಲ್ಪ್ ಆಗಲಿ ಅಂತ. ಸೊ ಅದರಲ್ಲಿ ನಾವು ಸಿಂಗಲ್ ಬಡ್ ಐ ಅಂತ ಬರ್ತವೆ, ಅದು ಕಣ್ಣುಗಳು, ಅದನ್ನು 1 ರಿಂದ 2 ಕಣ್ಣು ಇರುವಂಥ ಇದನ್ನು ಕತ್ತರಿಸ್ಕೊಂಡು ಅದನ್ನು ಒಂದೊಂದು ಇದಕ್ಕೆ ಹಾಕ್ತೀವಿ, ಗುಂಡಿಗಳಿಗೆ, ಪ್ರೋಟ್ರೆ ಗುಂಡಿಗಳಿಗೆ. ನಂತರ ಆಲ್ರೆಡಿ ಕೊಕೋಪಿಟ್ ಜೊತೆ ನಾವು ಒಂದು 5 ರಿಂದ 10 kg 1 ಟನ್ಗೆ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಜೈವಿಕ ಗೊಬ್ಬರಗಳನ್ನು ನಾವು ಕೂಡ ಹಾಕಿರ್ತೇವೆ. ಸೊ ಅದರಿಂದ ಏನಾಗ್ತದೆ ಅಂತಂದರೆ ಇದರ ಜರ್ಮಿನೇಷನ್ ಕೂಡ ಚೆನ್ನಾಗಿ ಬರ್ತದೆ. ಸೊ ಜರ್ಮಿನೇಷನ್ ಮತ್ತು ಗಿಡವು ಸದೃಢವಾಗಿ ಬೆಳೀತದೆ. ಸೊ ಇದರಿಂದ ನಮಗೇನಾಗ್ತದೆ, ನಾನು ಆಗಲೇ ಹೇಳಿದಾಗೆ ರೈತರು ಜರ್ಮಿನೇಷನ್ ಪ್ರಾಬ್ಲಮ್ ಇರಲ್ಲ, ಮತ್ತು ಬೀಜದ ಕ್ವಾಂಟಿಟಿನೂ ಅವರು ಅಲ್ಲಿ ಡೈರೆಕ್ಟ್ ಏನು ಹಾಕ್ತಾರೆ ಅಷ್ಟು ಉಪಯೋಗಿಸಬೇಕಾಗಿಲ್ಲ, ಆ ದುಡ್ಡು ಉಳಿತದೆ. ನಂತರ ಈ 40 ದಿವಸಗಳು ಏನು 30 ದಿವಸ ಜರ್ಮಿನೇಟ್ ಆದಮೇಲೆ ಪೈರು ಬಂದ ಮೇಲೆ 30 ದಿವಸದಿಂದ 40 ದಿವಸದೊಳಗೆ ಅವರು
ಡೈರೆಕ್ಟ್ ಮುಖ್ಯ ಕ್ಷೇತ್ರದಲ್ಲಿ ಅವರು ನಾಟಿ ಮಾಡ್ಕೋಬೋದು. ಸೊ ಆ 40 ದಿವಸಗಳು ಏನು ಅವರು ಅಲ್ಲಿ ಮೇನ್ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅದು ಮಾಡ್ಕೊಳ್ಳೋದು ತಪ್ಪುತ್ತೆ, ಆ ದುಡ್ಡು ಉಳಿಯುತ್ತದೆ. ಮತ್ತು ಜರ್ಮಿನೇಷನ್ ರೇಟ್ ಎಲ್ಲ ಚೆನ್ನಾಗಿರೋದ್ರಿಂದ ಮತ್ತು ಇಳುವರಿನೂ ಕೂಡ ಚೆನ್ನಾಗಿ ಬರ್ತದೆ. ನಾನು ಆಗಲೇ ಹೇಳಿದಾಗ 8ರಿಂದ 10 ಟನ್ನು ಪ್ರತಿ ಎಕರೆಗೆ ಅವ್ರಿಗೆ ಸಿಗ್ತದೆ. ಸೊ ಈಗಾಗಲೇ ರೈತರುಗಳು ಲಾಸ್ಟ್ 2 ವರ್ಷದಿಂದ ನಮ್ಮಲ್ಲಿ ಮಾಡ್ತಾ ಇದ್ವಿ. ಡಾಕ್ಟರ್ ಪಲ್ಲವಿ ಅಂತಿದ್ರು, ಅವರು ಮಾಡ್ತಾ ಇದ್ರು. ಈಗ ನಾನು ಮತ್ತೆ ಸಿದ್ದಪ್ಪ ಅಂತಿದ್ದಾರೆ. ಸೊ ನಾವಿಬ್ರು ನಡೆಸ್ತಾ ಇದ್ದೀವಿ. ಅಂದರೆ ನಿಮಗೆ ಮುಂಚಿತವಾಗಿ ಅವರು ಹೇಳಿ ನಮಗೆ ಇಷ್ಟು ಸಸಿ ಬೇಕು ಅಂತ ಹೇಳಬೇಕಾ, ಅಥವಾ ಯಾವಾಗ ಬಂದರೂ ಸಸಿಗಳು ಸಿಗ್ತಾವ ನಿಮ್ಮ ಹತ್ರ? ಅಂದರೆ ಈ ಇದು ಟೈಮ್ ಇರೋದು ಮೇಯಿಂದ ಸರ್, ಅದರದ್ದು ಪ್ಲಾಂಟಿಂಗ್ ಇದು. ಹೌದು, ಮೇ ಜೂನ್ ಆ ಟೈಮಲ್ಲಿ ನಾವು ರೆಡಿ ಇಟ್ಕೊಂಡಿರ್ತೀವಿ ಸರ್. ಬಟ್ ಈಗಾಗಲೇ ಕಳೆದ ತಿಂಗಳಿಂದನೇ ನಮಗೆ 60,000 ಬೇಕು, 40,000 ಸಸಿಗಳು ಬೇಕು ಅಂತ ಡಿಮಾಂಡ್ ಬಂದಿದೆ ಸರ್ ನಮ್ಮ ಹತ್ರ. ಒಂದು ಎಕರೆಗೆ ಎಷ್ಟು ಸಸಿ ಬೇಕಾಗ್ತವೆ? 18ರಿಂದ 20,000 ಹಾಕ್ತಾರೆ ಸರ್. ಸೊ ಅದು ಅವ್ರಿಗೆ ಉಳಿತಾಯ ಆಗುತ್ತೆ. ಅವರು ಡೈರೆಕ್ಟ್ ಅಲ್ಲ, 20,000 ಅಂದರೆ ಈಗ ಒಂದು ಸಸಿಗೆ ₹1 ಅಂದರೆ 20,000 ರೂಪಾಯಿ ಖರ್ಚಾಗುತ್ತೆ ಅಲ್ವೇ? ಅದೇ ಅವರು ಬಿತ್ತನೆ ಬಳಸಿದ್ರೆ ಇನ್ನೂ ಜಾಸ್ತಿ ಖರ್ಚಾಗಿರೋದು. ಅದು ದರವನ್ನು ಮಾರುಕಟ್ಟೆ ದರ ಈಗ ವರ್ಷಕ್ಕೆ ಒಳ್ಳೆ ಧಾರಣೆ ಇದೆ, ಹಾಗಾಗಿ ತುಂಬಾ ಖರ್ಚಾಗ್ತಿತ್ತು. ಈಗ ಉಳಿತಾಯ ಆಗುತ್ತೆ. ಹೌದು ಸರ್, ಡಿಮಾಂಡು ಬರ್ತಾ ಇದೆ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಮಂತಿಂದ ರೆಡಿ ಇರ್ತದೆ ಸರ್. ನಾವು ಅವ್ರಿಗೂ ಅಂದರೆ ನಿಮ್ಮಲ್ಲಿಗೆ ಬಂದು ಇಷ್ಟು ಬೇಕು ನಮಗೆ ಸಸಿ ಅಂತ ಹೇಳಿ ಅಡ್ವಾನ್ಸ್ ಏನಾದ್ರು ಕೊಡಬೇಕಾಗತ್ತಾ, ಅಥವಾ ಅಲ್ಲ ತಯಾರಾದ್ಮೇಲೆ ನಾವು ರೆಡಿ ಇದೆ ಅಂತಂದ್ರೆ ಅವರು ಅಡ್ವಾನ್ಸ್ ಕೊಟ್ಟರೆ ಒಳ್ಳೇದು ಸರ್. ಯಾಕಂದ್ರೆ ಡಿಮಾಂಡ್ ಜಾಸ್ತಿ ಇರೋದ್ರಿಂದ ಅಡ್ವಾನ್ಸ್ ಮಾಡಿದ್ರೆ ಒಳ್ಳೇದು ಆವಾಗ ರೆಡಿ ಆದ್ಮೇಲೆ. ಇಲ್ಲಾಂದ್ರೆ ಸಿಗಲ್ಲ. ಈಗ ಆಲ್ರೆಡಿ ಎಷ್ಟು ಅಂದಾಜು ನಾವು ತಾವು ಸಸಿಗಳನ್ನು ಮಾಡಿ ಮಾರಾಟ ಮಾಡ್ತೀರಿ ಅಂದಾಜು? ಒಂದು 2 ಲಕ್ಷ ಅಂತೂ ಮಾಡ್ತೀವಿ ಸರ್. ಡಿಮಾಂಡ್ ಒಂದು 4 ಲಕ್ಷದಂತೂ ಆಲ್ರೆಡಿ ಕೇಳಿದ್ದಾರೆ ಸರ್. ಓಕೆ ಓಕೆ. ಅದ್ರ ಮೇಲೆ ರೆಡಿ ಮಾಡ್ಕೊಂಡು ನಾವು ಯಾವ ಥರ ಸ್ಟ್ಯಾಗರ್ಡ್ ಸೋಯಿಂಗ್ ಅಂತೀವಿ ಆ ಥರ ಫಸ್ಟು 1 ಲಕ್ಷ ಮಾಡ್ಕೊಂಡು ನಂತರ ಮಾಡ್ಕೊಂಡು ಹೋಗ್ತೀವಿ ಸರ್. ಇದರಲ್ಲಿ ಹುಡುಗರನ್ನು ಇನ್ವಾಲ್ವ್ ಮಾಡ್ತೀರಾ? ಈ ಹುಡುಗರದ್ದು ಕಾರ್ಯಕ್ರಮ ಆಗೋಗ್ಬಿಟ್ಟಿದೆ ಸರ್, ಇಲ್ಲಾಂದರೆ ಇನ್ವಾಲ್ವ್ ಮಾಡ್ತಾ ಇದ್ವಿ ಅಲ್ವಾ? ಅವ್ರದ್ದು ಜಸ್ಟ್ ಮುಗೀತು ಲಾಸ್ಟ್ ವೀಕಿಗೆ ಅವ್ರದ್ದು. ಓಕೆ ಓಕೆ ಓಕೆ, ಆಗಲಿ ಸರ್. ಅಂದರೆ ಈಗ ಏನು ನೀವು ಹೇಳ್ತಾ ಇದ್ದೀರಿ, ಈ ಎಲ್ಲ ಸಸಿಗಳು ಈಗ ಲಭ್ಯ ಇದ್ದಾವೆ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ, ಅಥವಾ ಇನ್ನು ಮುಂದೆ ಸಿಗ್ತಾವ ಹೇಗೆ? ಇದು ಅರಿಶಿಣ ಅಂತೂ ಇನ್ನೊಂದು 15 ದಿವಸದಲ್ಲಿ ರೆಡಿ ಆಗ್ತದೆ ಸರ್. ಬೇರೆದು ಇದಾವೆ ಸರ್, ರೆಡಿ ಇದೆ. ರೆಡಿ ಇದೆ. ತೆಂಗಿನ ಸಸಿನೂ ರೆಡಿ ಇದೆ ಸರ್ ಅಲ್ವಾ? ಹಾಂ ಹಾಂ, ಬಂದು ನೋಡ್ಬಿಟ್ಟು ತೆಗೆದುಕೊಂಡು ಹೋಗ್ಬೋದು. ಸರಿ, ಬೇರೆ ಸೌಲಭ್ಯಗಳು ಸರ್? ಸೊ ಮತ್ತು 3ನೇದು ಜೈವಿಕ ಗೊಬ್ಬರ ತಯಾರಿಸೋ ಘಟಕ ಇದೆ ಅಂತ ನಾನು ಆಲ್ರೆಡಿ ಹೇಳಿದೆ ನಾನು ಮಾತಾಡುವಾಗ. ಸೊ ಇದು ICR ಅನುದಾನಿತ ಘಟಕ ಅದು. ಸೊ ICR ಇಂದ ನಮಗೆ ಅನುದಾನ ಒಂದು 70 ಲಕ್ಷದ ಅನುದಾನವನ್ನು ಕೊಟ್ಟಿದ್ರು ಅವರು. 6 ವರ್ಷದಿಂದ ಇದು ನಡೀತಾ ಇದೆ, ನಮಗೆ ಭಾಳ ಚೆನ್ನಾಗಿ ನಡೀತಾ ಇದೆ. ಇದರಲ್ಲಿ ನಾನು ಆಗಲೇ ಹೇಳಿದಾಗೆ HEL ಪ್ರೋಗ್ರಾಮ್ ಕೂಡ ವಿದ್ಯಾರ್ಥಿಗಳಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ, ನಂತರ ರೈತರುಗಳಿಗೂ ಕೊಡ್ತೀವಿ. ಮತ್ತು ಈ ದೇಸಿ ಪ್ರೋಗ್ರಾಮ್ ಬರ್ತಾರೆ ಇವರು, ಅವ್ರುಗಳಿಗೂ ನಾವು ಇದರಲ್ಲಿ ಟ್ರೈನಿಂಗನ್ನು, ಅಂದರೆ ಕೃಷಿ ಪರಿಕರಗಳನ್ನು ಮಾರಾಟ ಮಾಡುವಂಥವ್ರು. ಅವ್ರಿಗೆ ಹೌದು ಸರ್, ಸರ್ಟಿಫಿಕೇಟ್ ಟ್ರೈನಿಂಗ್ ಇರ್ತದೆ 53 ವಾರಗಳದ್ದು. ಅವ್ರುಗಳಿಗೂ ನಾವು ಕೊಡ್ತೀವಿ. ಮತ್ತು ರೈತರುಗಳು ಮತ್ತು ವಿವಿಧ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಕೂಡ ಬರ್ತಾರೆ ಟ್ರೈನಿಂಗ್ ತಗೊಳ್ಳೋಕ್ಕೆ ನಮ್ಮ ಈ ಘಟಕದಲ್ಲಿ. 3ರಿಂದ 4 ವಾರದ ಟ್ರೈನಿಂಗ್, ಯಾವ ಥರ ಐಸೋಲೇಟ್ ಮಾಡಬೇಕು, ಯಾವ ಥರ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಬೇಕು, ಮಾರಾಟ ಮಾಡಬೇಕು, ಮಿಶ್ರಣ ಮಾಡಬೇಕು, ಎಲ್ಲ ಅವರಿಗೆ ನಾವು ಹೇಳ್ಕೊಡ್ತೀವಿ. ಸೊ ಆ ನಿಟ್ಟಿನಲ್ಲಿ ನಮಗೆ ವಿವಿಧ ರೀತಿಯ ಜೈವಿಕ ಗೊಬ್ಬರ, ಅದಾದ ಟ್ರೈಕೋಡರ್ಮಾ ಇರ್ಬೋದು, ಸುಡೋಮೋನಸ್ ಫ್ಲೋರೋಸೆನ್ಸ್ ಇರ್ಬೋದು, ಮೆಟೈರೈಸಿಯಮ್ ಇರ್ಬೋದು, ಟ್ರೈಕೋ ಕವಚ್ ಇರ್ಬೋದು, ಟ್ರೈಕೋ ಕವಚ್ ಮತ್ತು ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯ ಅಂತೀವಿ. ಸೊ ಇವೆಲ್ಲ 2ರಿಂದ 3 ಜೀವಿಗಳು ಇರುವಂಥ ಗೊಬ್ಬರಗಳು. ಸೊ ಅದಕ್ಕೆ ಕನ್ಸಾರ್ಷಿಯ ಅಂತ ನಾವು ಹೇಳ್ತೀವಿ. ಮತ್ತು ಸುಡೋಮೋನಸ್ ಫ್ಲೋರೋಸೆನ್ಸ್, ಸುಡೋಮೋನಸ್ ಸ್ಟ್ರೈಟಾ, ಅಸ್ಟೋಬ್ಯಾಕ್ಟರ್, ಮೆಟೈರೈಸಿಯಮ್, ಐಸೀರಿಯಾ, ಫೆಸಿಲೋಮೈಸಿಸ್, ಮತ್ತು ಫಾಸ್ಫೇಟ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ, ಫಾಸ್ಫೇಟ್ ಸಾಲ್ಬಲೈಸಿಂಗ್ ಫಂಜೈಗಳೆಲ್ಲ ನಮ್ಮಲ್ಲಿ ಲಭ್ಯವಿದೆ ಸರ್. ಅವುಗಳು ಈಗ ಕನ್ಸಾರ್ಷಿಯಗಳಿಗೆಲ್ಲ ಆದರೆ ₹150 1 kgಗೆ. ಈ ಒಂದೊಂದೇ ಜೈವಿಕ ಗೊಬ್ಬರಗಳಿತ್ತು, ಜೀವಾಣು ಇತ್ತು ಅಂತಂದರೆ ಅದು ₹100 ಒಂದು ಪ್ಯಾಕೆಟ್ kg. ಇದು ಪುಡಿ ರೂಪದಲ್ಲಿರುತ್ತೋ ಅಥವಾ ದ್ರವ ರೂಪದಲ್ಲಿರುತ್ತೋ? ಹೆಚ್ಚಾಗಿ ಪುಡಿ ರೂಪದಲ್ಲೇ, ಡಿಮಾಂಡ್ ಜಾಸ್ತಿ ಹೆಚ್ಚಾಗಿ ಪುಡಿ ರೂಪದಲ್ಲೇ ಬರ್ತಾ ಇದೆ ಸರ್. ಸೊ ದ್ರವ ಕೇಳಿದವ್ರಿಗೆ ನಾವು ಮಾಡಿಕೊಡ್ತೀವಿ ಸರ್. ಅದು ಮಾಡ್ತೀರಿ? ಅದಾದರೆ ₹150ರಿಂದ ₹200 ಪರ್ ಲೀಟರ್ ಇರ್ತದೆ ಪ್ರತಿ ಲೀಟರ್ಗೆ. ಸೊ ಜೈವಿಕ ಗೊಬ್ಬರಗಳು ನಿಮ್ಗೆ ಗೊತ್ತಿರೋ ಹಾಗೆ ಈಗ ಸಾವಯವ ಕೃಷಿಯಲ್ಲಿ ಅದರ ಪ್ರಾಮುಖ್ಯತೆ ಬಹಳ ಹೆಚ್ಚಾಗಿದೆ. ಯಾಕಂದರೆ ನಮ್ಮ ಮಣ್ಣು ಅಥವಾ ನೀರು ಏನಾಗಿದೆ, ಈ ಕೀಟನಾಶಕ, ರೋಗನಾಶಕ, ರಾಸಾಯನಿಕಗಳ ಬಳಕೆಯಿಂದ ಹೆಚ್ಚಾಗಿ ಕಲುಷಿತಗೊಂಡಿದೆ. ಸೊ ಮಣ್ಣಿನ ಕ್ವಾಲಿಟಿನೂ ಕೂಡ ಹೋಗಿದೆ. ಸೊ ಈ ಎಲ್ಲ ದೃಷ್ಟಿಗಳಿಂದ ನಾವೇನು ಹೇಳ್ತೀವಿ ಅಂತಂದರೆ, ಜೈವಿಕಗಳ ಗೊಬ್ಬರಗಳ ಬಳಕೆಯಿಂದ ಅಂತಂದರೆ, ಈಗ ಕೆಲವು ಜೈವಿಕ ಗೊಬ್ಬರಗಳಿಗೆ ನಾನೇನು ಹೇಳಿದೆ, ಸಾರಜನಕ ಗಿಡಕ್ಕೆ ಕೊಡ್ತದೆ, ನಂತರ ರಂಜಕ ಕರಗಿಸಿಕೊಡ್ತದೆ, ನಂತರ ಗಂಧಕ ಇರ್ಬೋದು, ಪೊಟ್ಯಾಶ್, ಇವುಗಳನ್ನೆಲ್ಲ ಗಿಡಕ್ಕೆ ಕೊಡ್ತದೆ.
ಇನ್ನೊಂದು, ನಾವು ಈ ಜೈವಿಕ ಗೊಬ್ಬರಗಳನ್ನು ಯಾತಕ್ಕಾಗಿ ಬಳಸಬೇಕು ಅಂತಂದರೆ, ನಾನು ಆಗಲೇ ಹೇಳಿದೆ, ಗಿಡಗಳಿಗೆ ವಿವಿಧ ರೀತಿಯ ಪೋಷಕಾಂಶಗಳನ್ನು ಅದು ನೀಡ್ತದೆ ಮತ್ತು ವಾತಾವರಣವನ್ನು ಮಾಲಿನ್ಯ ಆಗದಾಗೆ ನೋಡ್ಕೊಳ್ತದೆ. ಸೊ ಅದು ಒಂದು ಮುಖ್ಯ ಕಾರಣ. ಮತ್ತು ಜರ್ಮಿನೇಷನ್ ಅಂತ ಏನು ಹೇಳಿದೆ ನಾನು, ಜರ್ಮಿನೇಷನನ್ನು ಕೂಡ ಅದು ಹೆಚ್ಚು ಬರೆಸ್ತದೆ ಮತ್ತು ಗಿಡಕ್ಕೆ ದೃಢತೆಯನ್ನು ಕೊಡ್ತದೆ. ನಂತರ ಇದರ ಬಳಕೆಯಿಂದ ಗಿಡಕ್ಕೆ ರೋಗ ನಿರೋಧಕ ಮತ್ತು ಕೀಟ ನಿರೋಧಕ ಶಕ್ತಿಯನ್ನು ಕೂಡ ಇದು ಕೊಡ್ತದೆ. ನಾವು ಟ್ರೈಕೋಡರ್ಮ, ಸೂಡೋಮೋನಾಸ್ ಫ್ಲೋರೆಸೆನ್ಸ್ಗಳು, ಈಗ ಸಾಯಿಲ್ ಬೋರ್ನ್ ಡಿಸೀಸಸ್ ಅಂತೀವಿ, ಸೊ ಅವುಗಳನ್ನೆಲ್ಲ ಹತೋಟಿ ತರಲು ಇದು ಬಹಳ ಸಹಕಾರಿಯನ್ನು ಕೊಡ್ತದೆ. ನಂತರ ನಾನು ಆಗಲೇ ಹೇಳಿದೆ, ಇದರ ಬಳಕೆಯಿಂದ ನಮಗೆ ಒಂದು 20ರಿಂದ 25 ಹೆಚ್ಚು ಇಳುವರಿ ಕೂಡ ನಮಗೆ ಸಿಗ್ತದೆ ಜೈವಿಕ ಗೊಬ್ಬರದ ಬಳಕೆಯಿಂದ. ನಂತರ ಈಗ ಸಾರಜನಕ ಅಥವಾ ರಂಜಕ ನಾವು ಒಂದು 15ರಿಂದ 20% ಕಡಿಮೆ ಗೊಬ್ಬರ ಉಪಯೋಗಿಸ್ಬೋದು ಇದರ ಬಳಕೆಯಿಂದ. ಸೊ ಆ ದುಡ್ಡು ನಮಗೆ ಉಳಿತಾಯ ಆಗ್ತದೆ. ಅದಾದ ನಂತರ ಕೆಲವು ಜೈವಿಕ ಜೀವಾಣುಗಳು ಏನು ನಾನು ಹೇಳಿದೆ, ಟ್ರೈಕೋಡರ್ಮ, ಸೂಡೋಮೋನಾಸ್ ಫ್ಲೋರೆಸೆನ್ಸು, ಫಾಸ್ಫೇಟ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಆಮ್ಲಗಳನ್ನು ತಯಾರಿಸ್ತದೆ. ಇಂಡೋಲಿಸ್ಟಿಕ್ ಆ್ಯಸಿಡ್ ಇರ್ಬೋದು, ಜಿಬರೆಲಿಕ್ ಆ್ಯಸಿಡ್ ಇರ್ಬೋದು, ಎಥಿಲಿನ್ ಇರ್ಬೋದು, ಸೈಟೋಕೈನಿನ್. ಸೊ ಇವುಗಳಲ್ಲೆಲ್ಲ ಏನಾಗ್ತದೆ ಅಂತಂದರೆ ಗಿಡದ ಬೆಳವಣಿಗೆಗೆ ಅದು ಸಹಾಯಕವಾಗ್ತದೆ. ಪ್ಲ್ಯಾಂಟ್ ಗ್ರೋತ್ ಪ್ರಮೋಟಿಂಗ್ ಸಬ್ಸ್ಟೆನ್ಸಸ್ ಅಂತೀವಿ ಇವುಗಳನ್ನೆಲ್ಲ ನಾವು. ನಂತರ ಮಣ್ಣಿನ ಫಲವತ್ತತೆಯನ್ನು ಕೂಡ ಇದು ಹೆಚ್ಚಿಸ್ತದೆ. ನಂತರ ಮಣ್ಣು ನೀರು ಹೀರ್ಕೊಳ್ಳೋ ಶಕ್ತಿಯನ್ನು ಕೂಡ ಹೆಚ್ಚಿಸ್ತದೆ. ಇದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತೀವಿ ನಾವು, ಅದನ್ನು ಕೂಡ ಇದು ನಮಗೆ ಇದು ಮಾಡ್ತದೆ. ಮತ್ತು ದುಬಾರಿಯಾದ ರಾಸಾಯನಿಕಗಳಿರ್ಬೋದು ಅಥವಾ ದುಬಾರಿಯಾದ ಕೀಟನಾಶಕ, ರೋಗನಾಶಕಗಳನ್ನು ಬಳಸೋದನ್ನು ನಾವು ತಪ್ಪಿಸ್ಬೋದು. ನಂತರ ದುಡ್ಡು ಇದಕ್ಕೆ ಅಷ್ಟು ದುಬಾರಿ ಅಲ್ಲ, ರೇಟ್ ಏನಿದ್ರು. ಅದಾದ ನಂತರ ಇದು ಏನು ಮಾಡ್ತದೆ ಅಂತಂದರೆ, ಪದೇ ಪದೇ ನಾವು ಕೀಟನಾಶಕ ಅಥವಾ ರೋಗನಾಶಕ ಬಳಸಿದರೆ ಆ ಕೀಟಕ್ಕೆ ಅಥವಾ ರೋಗಕ್ಕೆ ರೆಸಿಸ್ಟೆನ್ಸ್ ಬಂದುಬಿಡ್ತದೆ ಅದು. ಸೊ ಆ ರೆಸಿಸ್ಟೆನ್ಸ್ ಪ್ರಾಬ್ಲಮ್ ಇದರಲ್ಲಿ ಇರಲ್ಲ. ಯಾಕಂದರೆ ಮತ್ತೆ ನೀವು ಯಾವುದೇ ತಗೋಬೋದು, ತೋಟಗಾರಿಕೆ ಬೆಳೆ ಇರ್ಬೋದು, ಕೃಷಿ ಆಧಾರಿತ ಬೆಳೆಗಳಿರ್ಬೋದು, ನಾವು ಜಾಸ್ತಿ ಜನರಿಗೆ ಏನಾಗ್ತದೆ ಅಂತಂದರೆ ಡೈರೆಕ್ಟ್ ಇವತ್ತು ಸ್ಪ್ರೇ ಮಾಡಿದ್ರೆ ನಾಳೆ ರಿಸಲ್ಟ್ ಕಾಣಬೇಕು ಅವರಿಗೆ. ಸೊ ಇದರಲ್ಲಾದರೆ ಬಟ್ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತೀವಿ ನಾವು. ಸೊ ಇದರ ಬಳಕೆಯಿಂದ ಲೇಟ್ ಆದರೂ ಬಟ್ ಚೆನ್ನಾಗಿ ಕಾರ್ಯನಿರ್ವಹಿಸ್ತದೆ ಅದು. ಸೊ ಅದೊಂದು. ಮತ್ತು ಈ ಕೀಟನಾಶಕ, ರೋಗನಾಶಕಗಳನ್ನು ನೀವು ಒಂದು ಸತಿ ಅಲ್ಲ, ಅದರ ಬೆಳೆಸೋ ಟೈಮ್ನಲ್ಲಿ ನಾವು 2ರಿಂದ 3 ಸತಿ ನಾವು ಸಿಂಪರಣೆ ಮಾಡ್ತೀವಿ. ಆದರೆ ಈ ಜೈವಿಕ ಗೊಬ್ಬರಗಳನ್ನು ನಾವು ಒಂದೇ ಸತಿ, ಒಂದೋ ಬೀಜದ ಜೊತೆ ಕೊಡ್ತೀವಿ, ಇಲ್ಲ ಗೊಬ್ಬರ ಜೊತೆ ಸೇರಿಸ್ಬಿಟ್ಟು ಕೊಡ್ತೀವಿ ನಾವು. ಸೊ ಒಂದೇ ಸತಿ ಕೊಡ್ತೀವಿ. ಕೊಟ್ಟ ನಂತರ ಅದು ಮಣ್ಣಲ್ಲಿ ಬೆಳೆದು ನಂತರ ತನ್ನ ಕಾರ್ಯವನ್ನು ನಿರ್ವಹಿಸ್ತದೆ. ಮತ್ತು ಆ ಫುಲ್ ಕ್ರಾಪ್ ಗ್ರೋಯಿಂಗ್ ಪೀರಿಯಡ್ ಏನಿರ್ತೀವಿ ಅದರ ತುಂಬ ಅದು ಕೆಲಸ ಮಾಡ್ತದೆ. ಸೊ ಈ ಎಲ್ಲ ವಿಶೇಷಗಳನ್ನು ನಾವು ನೋಡಿಕೊಂಡು ನಾವು ಜೈವಿಕ ಗೊಬ್ಬರಗಳನ್ನ ಬಳಸಬೇಕು ಅನ್ನೋ ಇದನ್ನು ನಾನು ಹೇಳ್ತೀನಿ. ಮತ್ತು ರೈತರಿಗೆ ಇನ್ನೊಂದು ಕಿವಿ ಮಾತು ಏನಂತಂದರೆ, ಇದು ಕಡಿಮೆ ದರದಲ್ಲಿ ನಮ್ಮ ಕೇಂದ್ರದಲ್ಲಿ ವರ್ಷವಿಡೀ ರೆಡಿ ಇರ್ತದೆ. ಸೊ ನೀವು ಯಾವಾಗ ಬೇಕಾದ್ರೆ ದೂರವಾಣಿ ಮೂಲಕ ಸಂಪರ್ಕಿಸಿ ಬೇಕಾದ್ರೆ ನೀವು ಅದರ ಉಪಯೋಗಿಸ್ಬೋದು ತಗೊಂಡು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ನಂತರ ಅಣಬೆ ತಯಾರಿಸುವ ಘಟಕ ಕೂಡ ನಮ್ಮಲ್ಲಿ ಇದೆ. ಇದರಲ್ಲಿ ನಾವು ಹೆಚ್ಚಾಗಿ ಚಿಪ್ಪಣಬೆ, ಆಯಿಸ್ಟರ್ ಮಶ್ರೂಮ್ ಅಂತ ಏನು ಹೇಳ್ತೀವಿ, ಅದನ್ನ ವರ್ಷವಿಡೀ ನಾವು ಬೆಳೆಸ್ತೇವೆ. ಮತ್ತು ನಾನು ಆಗಲೇ ಹೇಳಿದಾಗೆ ನಮ್ಮ ವಿದ್ಯಾರ್ಥಿಗಳು ತೋಟಗಾರಿಕಾ ಕಲಿಕಾ ಕಾರ್ಯಕ್ರಮದಲ್ಲಿ ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಮತ್ತು ರೈತರುಗಳಿಗೂ ನಾವು ಇದರಲ್ಲಿ ಟ್ರೈನಿಂಗ್ ಅನ್ನೋ ತರಬೇತಿಯನ್ನು ನಾವು ಕೊಡ್ತೀವಿ ಈ ಅಣಬೆ ತಯಾರಿಸುವ ಘಟಕದಲ್ಲಿ. ಮತ್ತು ಇನ್ನೊಂದು ಕೊಯ್ಲೋತ್ತರ ತಂತ್ರಜ್ಞಾನ ಘಟಕ ಕೂಡ ಪೋಸ್ಟ್ ಹಾರ್ವೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಇದೆ. ಸೊ ಅಲ್ಲಿ ಕೂಡ ನಾವು ವಿವಿಧ ರೀತಿಯ ಪದಾರ್ಥಗಳನ್ನು ತಯಾರಿಸ್ತಾರೆ ನಮ್ಮ ವಿದ್ಯಾರ್ಥಿಗಳು. ನಂತರ ಆ ಘಟಕದಲ್ಲಿ ಕೂಡ ಜಾಮ್ ಇರ್ಬೋದು, ಜೆಲ್ಲಿ ಇರ್ಬೋದು, ಜ್ಯೂಸ್ ಇರ್ಬೋದು, ಟೂಟಿ ಫ್ರೂಟಿ ಇರ್ಬೋದು, ಚಿಪ್ಸ್ ಇರ್ಬೋದು. ನಂತರ ಅರಿಶಿಣ ಪೌಡರ್ ಕೂಡ ಹೆಚ್ಚಿನ ಡಿಮಾಂಡ್ ಇದೆ. ಇದು ಯಾಕಂದರೆ ಸಾವಯವ ಇದರಿಂದ ಬೆಳೆಸಿರೋ ಅರಿಶಿಣ ಪೌಡ್ರು. ಸೊ ಹೆಚ್ಚಾಗಿ ಜನರು ತಗೊಳ್ತಾರೆ ಮತ್ತು ನಮ್ಮಲ್ಲಿ ತಯಾರಿಸ್ತೀವಿ ನಾವು ಈ ಕೊಯ್ಲೋತ್ತರ ತಂತ್ರಜ್ಞಾನ ಘಟಕದಲ್ಲಿ. ಅದಕ್ಕೂ ಕೂಡ ಡಿಮಾಂಡ್ ಇದೆ. ಹುಡುಗರು ಕೂಡ ತಮ್ಮ ಕಲಿಕಾ ಕಾರ್ಯಕ್ರಮದಲ್ಲಿ ತಯಾರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ಮಾರಾಟ ಈಗಾಗಲೇ ಮಾಡಿದ್ದಾರೆ. ನಂತರ ಜೇನು ಕೃಷಿ ಘಟಕ, ಇದರಲ್ಲಿ ಜೇನನ್ನು ಯಾವ ಥರ ಬೆಳೆಸಬೇಕು, ಯಾವ ಥರ ತಯಾರಿಸಬೇಕು ಅನ್ನೋ ಇದನ್ನು ಕೂಡ ರೈತರಿಗೆ ನಂತರ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತೀವಿ. ಮತ್ತು ರೈತರುಗಳು ಏನು ಜೇನು ಬಂದಿರ್ತದೆ ಅದನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೊಸೆಸ್ ಮಾಡಿ ಅವರು ಮಾರಾಟ ಮಾಡ್ತಾರೆ. ಮತ್ತು ರೈತರು ಕೂಡ ನಾನು ಆಗಲೇ ಹೇಳಿದೆ ಟ್ರೈನಿಂಗನ್ನು ನಾವು ಇದರಲ್ಲಿ ಕಾರ್ಯಕ್ರಮದ ಅಂಗವಾಗಿ ನಾವು ಕೊಡ್ತಾ ಇರ್ತೀವಿ. ಪೆಟ್ಟಿಗೆ ಎಲ್ಲ ಕೊಡ್ತೀರಾ? ಜೈನ್ ಕುಟುಂಬ ಪೆಟ್ಟಿಗೆ ಎಲ್ಲದನ್ನು? ಟ್ರೈನಿಂಗಲ್ಲಿ ಆ ಒಂದು ಪ್ರಾಜೆಕ್ಟ್ ಇದೆ ಸರ್, ಅದರಲ್ಲಿ ಕೆಲವು ಸೆಲೆಕ್ಟೆಡ್ ರೈತರುಗಳಿಗೆ ನಮ್ಮ ಇದರಲ್ಲಿ ಕೊಡ್ತಾರೆ. ಮತ್ತು ಯಾವ ಥರ ಬೆಳೆಸಬೇಕು ಅಂದ್ಕೊಂಡು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ. ಅಂದರೆ ಜೇನು ಸಾಕಾಣಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದ ವಿಭಾಗನೇ ಇದೆ ನಿಮ್ಮಲ್ಲಿ? ಇದೆ ಸರ್. ಅಲ್ಲಿ ಅವರು ಜೇನು ತುಪ್ಪ ತೆಗೆಯೋದು, ಹೌದು,
ಅದನ್ನು ಪ್ರೋಸೆಸ್ ಮಾಡೋದು, ಅದನ್ನು ಬಾಟ್ಲಿಂಗ್ ಮಾಡೋದು, ಅದೆಲ್ಲದನ್ನು ಕೂಡ ಅವರಿಗೆ ಮಾಹಿತಿ ಕೊಡ್ತೀರಿ ಅಲ್ವಾ? ಹಾಂ. ಈ ಅಣಬೆ ಕೃಷಿ ಅಂದ್ರಲ್ಲ, ಹೌದು ಸರ್. ಅದಕ್ಕೆ ಏನು ವ್ಯವಸ್ಥೆ ಇಟ್ಕೊಂಡಿದ್ದೀರಿ? ಅಲ್ಲಿ ಏನು ಹೇಳ್ಕೊಡ್ತೀರಿ? ಅಲ್ಲಿ ಸರ್ ಈಗ ತರಬೇತಿ ಏನೇನು ಕೊಡ್ತೀರಿ, ಹೇಗೆ? ಅಣಬೆ ಇದರಲ್ಲಿ ಟ್ರೈನಿಂಗ್ ಚಿಪ್ಪಣಬೆ ಬಗ್ಗೆ ಅಷ್ಟೇ ನಾವು ಬೆಳೆಸೋದು ಯಾವ ಥರ ಅಂತಂದ್ಬಿಟ್ಟು ಪ್ರಾಯೋಗಿಕವಾಗಿ ಅವ್ರಿಗೆ ತೋರಿಸ್ಕೊಡ್ತೀವಿ. ನನಗೆ ತೂಗೋ ಟೆಕ್ನಿಕ್ ಅಂತ ಸ್ವಲ್ಪ ಹೇಳ್ಬೋದಾ ಏನದು ಅಂತ? ಹೌದು ಸರ್. ಬೆಳೆಸೋ ತಾಂತ್ರಿಕತೆ ಏನು? ಬೆಳೆಸೋ ತಾಂತ್ರಿಕತೆ ಅಂತಂದರೆ ಮೇಯ್ನಾಗಿ ನಮಗೆ ಅಣಬೆ ಸಿಂಪಲ್ಲಾಗಿ ನಮಗೆ ಬೆಳೆಸ್ಬೋದು ಅಂತಂದರೆ ಚಿಪ್ಪಣಬೆನೆ, ಆಯಿಸ್ಟರ್ ಮಶ್ರೂಮ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ನಮಗೆ ಅಣಬೆ ಬೀಜ, ಭತ್ತದ ಹುಲ್ಲು. ಯಾವುದೇ ಕೃಷಿ ತ್ಯಾಜ್ಯ ವಸ್ತು ಕೂಡ ನಾವು ಉಪಯೋಗಿಸ್ಬೋದು. ಭತ್ತದ ಹುಲ್ಲು, ಕಬ್ಬಿನ ತರಗು, ಜೋಳದ ಹುಲ್ಲು, ಅಡಿಕೆ ಸಿಪ್ಪೆ, ಇವುಗಳನ್ನೆಲ್ಲ ಉಪಯೋಗಿಸಿ ನಾವು ಬೆಳೆಸ್ಬೋದು. ಸೊ ಅದಾದ ನಂತರ ನಮಗೆ ಬೇಕಾಗಿರೋದು PP ಕವರ್, ಪಾಲಿಪ್ರೊಪಿಲಿನ್ ಕವರ್ ಅಂತ ಬರ್ತದೆ. ಅದು 12ರಿಂದ 18 ಇಂಚು ಅಥವಾ 14 ಇಂಚಿನಿಂದ 24 ಇಂಚು ಅದನ್ನು ನಾವು ಬಳಸ್ಬೋದು. ಇದರಲ್ಲಿ ಫಸ್ಟ್ ನಾವು ಭತ್ತದ ಹುಲ್ಲನ್ನು 2ರಿಂದ 3 ಇಂಚು ತುಂಡುಗಳಾಗಿ ಮಾಡಬೇಕಾಗ್ತದೆ ಸರ್. ಮಾಡಿದ ನಂತರ ನಾವು ಅದನ್ನು ಮೊದಲು ಒಂದು 7ರಿಂದ 8 ಗಂಟೆ ಕಾಲ ನೀರಿನಲ್ಲಿ ನೆನೆಸಬೇಕು. ಏನು ಕ್ರಿಮಿಕೀಟಗಳು, ಕೊಳೆ ಏನಾದರೂ ಇತ್ತು ಅಂತಂದರೆ ಎಲ್ಲ ನೀರಿನಲ್ಲಿ ಬರ್ತದೆ. ನಂತರ ಅದನ್ನು ನಾವು ಬಸಿಬೇಕು. ಬಸಿದ್ಬಿಟ್ಟು ಪಾಶ್ಚೀಕರಿಸಬೇಕು, ಸ್ಟೆರಿಲೈಸೇಷನ್ ಅಂತೀವಿ ನಾವು. ರೈತರಿಗೆ ಆಟೋಕ್ಲೇವ್ ಎಲ್ಲ ಇರಲ್ಲ. ಸೊ ಅದಕ್ಕೆ ಅವರು ಒಂದು ಅರ್ಧ ಗಂಟೆ ಕುದಿಯೋ ನೀರಿನಲ್ಲಿ ಅದನ್ನ ಬೇಯಿಸಬೇಕು. ಬೇಯಿಸಿ ಅದನ್ನು ಜರಡಿಲಿ ಹರಡಬೇಕು. ಹರಡಿದ ನಂತರ ಅದು ಕೂಲ್ ಆದ ನಂತರ ಅದರಲ್ಲಿ ನೀರಿನಂಶ ಎಷ್ಟಿರಬೇಕು ಅಂತಂದರೆ, ಆ ಬೇಯಿಸಿದನ್ನು ನಾವು ಹಿಂಡಿದ್ರೆ ನೀರು ಸೋರ್ಬಾರ್ದು. ಅದು ಕರೆಕ್ಟ್ ಮಾಯಿಶ್ಚರ್ ನಮಗೆ ಅಣಬೆ ಬೆಳೆಸೋಕ್ಕೆ. ಸೊ ಇದಾದ ನಂತರ ಈ ಭತ್ತದ ಹುಲ್ಲುಗಳು ಏನಿರ್ತದೆ ನಾವು ಬೇಯಿಸಿರ್ತೇವಲ್ಲ, ಅದನ್ನು PP ಕವರ್ ಅಂತ ಏನಿರ್ತವೆ ಅದಕ್ಕೆ ಪದರ ಪದರವಾಗಿ ಹಾಕಬೇಕು. ಸೊ ಫಸ್ಟು ಒಂದು 4 ಇಂಚು ಪದರ ಭತ್ತದ ಹುಲ್ಲು ಹಾಕ್ತೀವಿ. ಅದಾದ ನಂತರ ಅದರ ಮೇಲ್ಗಡೆ ನಾವು ಈ ಅಣಬೆ ಬೀಜ ಏನಿದೆ ಅದನ್ನು ಹಾಕ್ತೀವಿ. ಸೊ ಇದೇ ರೀತಿ ಒಂದು ಪದರ ಭತ್ತದ ಹುಲ್ಲು, ಇನ್ನೊಂದು ಪದರ ಅಣಬೆ ಬೀಜ, ಆ ರೀತಿ ಪದರ ಪದರ ಮಾಡಿಕೊಂಡು ನೀವೇನು PP ಕವರ್ ತಗೊಂಡಿರ್ತೀರೋ ಅದು ಒಂದು 3/4 ಭಾಗ ತುಂಬುವವರೆಗೆ ನೀವು ಮಾಡಬೇಕು. ಸೊ ಬೇರೆ ಕಡೆ ಎಲ್ಲ ಬರೀ ಸೈಡಲ್ಲಿ ಹಾಕಿರ್ತೀವಿ, ಆದರೆ ಕೊನೆ ಇದರಲ್ಲಿ ನಾವು ಅಣಬೆ ಬೀಜನ ಮೇಲ್ಗಡೆ ಕೂಡ ಹಾಕ್ಬೋದು. ನಂತರ ಅದನ್ನು ದಾರ ಅಥವಾ ರಬ್ಬರ್ ಬ್ಯಾಂಡ್ನಲ್ಲಿ ಕಟ್ಟಿಬಿಟ್ಟು ಒಂದು 7-8 ತೂತಗಳು ಮಾಡಬೇಕಾಗ್ತದೆ ಆ PP ಕವರ್ನಲ್ಲಿ. ಯಾಕೆ ಮಾಡಬೇಕು ಅಂತಂದರೆ ಅಣಬೆ ಒಂದು ಶಿಲೀಂಧ್ರ, ಅದಕ್ಕೆ ಗಾಳಿ ಆಡಬೇಕು. ಸೊ ಅದರಿಂದ ನಾವು ಆ ಥರ ಮಾಡಬೇಕಾಗುತ್ತೆ. ಅದಾದ ನಂತರ ನಾವು ಅಣಬೆನ ತೂಗಿ ಕೂಡ ನೀವು ಬೆಳೆಸ್ಬೋದು. ಹಗ್ಗದಿಂದ ತೂಗು ಹಾಕ್ಬಿಟ್ಟು ನೀವು ಬೆಳೆಸ್ಬೋದು, ಇಲ್ಲ ಸ್ಟ್ಯಾಂಡ್ಗಳನ್ನ ಕೂಡ ನೀವು ಬೆಳೆಸ್ಬೋದು. ಕಬ್ಬಿಣದ ಸ್ಟ್ಯಾಂಡ್ ಇರ್ಬೋದು ಅಥವಾ ಬಿದಿರು ಸ್ಟ್ಯಾಂಡ್ಗಳು ಕೂಡ ನೀವು ಉಪಯೋಗಿಸ್ಬೋದು. ಸೊ ಮುಖ್ಯವಾಗಿ ಅಣಬೆಗೆ ಬೇಕಾಗಿರೋದು ಆರ್ದ್ರತೆ, ನಂತರ ಉಷ್ಣಾಂಶ. ಆರ್ದ್ರತೆ 80ರಿಂದ 90% ಆರ್ದ್ರತೆ ಇರಬೇಕು, ರಿಲೇಟಿವ್ ಹ್ಯುಮಿಡಿಟಿ ಅಂತೀವಿ. ಮತ್ತು ಉಷ್ಣಾಂಶ ಚಿಪ್ಪಣಬೆಗೆ ಒಂದು 25ರಿಂದ 30 ಡಿಗ್ರಿಯಲ್ಲಿ ಚೆನ್ನಾಗಿ ಬೆಳೀತದೆ. 35ರಲ್ಲೂ ಬರ್ತದೆ. ಸೊ ಕರೆಕ್ಟ್ 30ರಲ್ಲಿ ಚೆನ್ನಾಗಿ ಬರ್ತದೆ. ಸೊ ನಮ್ಮ ಈ ವಾತಾವರಣ, ಈಗಿನ ವಾತಾವರಣ ಸ್ವಲ್ಪ ಜಾಸ್ತಿ ಆಯಿತು. ಸೊ ಇದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ಸ್ವಲ್ಪ ಟೆಂಪ್ರೇಚರು ಮತ್ತು ರಿಲೇಟಿವ್ ಆರ್ದ್ರತೆ ಹೆಚ್ಚು ಮಾಡಲಿಕ್ಕೆ ನಾವು ಗೋಣಿತಾಟಗಳನ್ನು ಉಪಯೋಗಿಸ್ತೀವಿ. ಸೊ ಫಸ್ಟು ನಾವು ಬೀಜ ಬಿತ್ತನೆ ಮಾಡಿದ 15ರಿಂದ 20 ದಿವಸ ಡೈರೆಕ್ಟಾಗಿ ಬ್ಯಾಗ್ಗೆ ನೀರು ಹಾಕುವಾಗಿಲ್ಲ ಸರ್ ನಾವು. ಸೊ ಗೋಣಿತಾಟು ಅವುಗಳಿಂದನೇ ನಾವು ಮೇಂಟೈನ್ ಮಾಡಬೇಕು. 18ರಿಂದ 20 ದಿವಸಕ್ಕೆ ಏನಾಗ್ತದೆ, ಅಣಬೆ ಬೀಜ ಮೊಳಕೆ ಹೊಡೆದಿದೆ. ಮೊಳಕೆ ಹೊಡೆದ ನಂತರ ಬೇಕಾದ್ರೆ ನೀವು ಡೈರೆಕ್ಟ್ರಾಗಿ 1 ಲೀಟ್ರ್ ಸ್ಪ್ರೇಗಳು ಬರ್ತವೆ, ಅದನ್ನು ಉಪಯೋಗಿಸ್ಕೊಂಡು ನೀವು ನೀರು ಹಾಕ್ಬೋದು. ದಿನಕ್ಕೆ ಒಂದು 2ರಿಂದ 3 ಸತಿ ನೀವು ಸ್ಪ್ರೇ ಕೊಡಬೇಕಾಗುತ್ತೆ ನೀರು. ಸೊ 20 ದಿವಸಕ್ಕೆ ಮೊಳಕೆ ಹೊಡೆದಿರೋ ಅಣಬೆ 26 ದಿವಸಕ್ಕೆ ನೀವು ಕಟಾವು ಮಾಡ್ಬೋದು. ಸೊ ಆ ಪ್ಯಾಕೆಟ್ಗಳಲ್ಲಿ ಬೇರೆ ಬೇರೆ ಕಡೆಯಿಂದ ಒಂದೊಂದು ದಿವಸ ಬರೋಕ್ಕೆ ಶುರುವಾಗ್ತದೆ. ಸೊ ಅಣಬೆ ಬಿತ್ತನೆ ಮಾಡೋದ್ರಿಂದ ಒಂದು 50ರಿಂದ 60 ದಿವಸಗಳವರೆಗೆ ನೀವು ಪ್ಯಾಕೆಟ್ಗಳನ್ನು ಇಟ್ಕೋಬೋದು. ಸೊ ಒಂದೊಂದು ಪ್ಯಾಕೆಟಲ್ಲಿ ನಿಮಗೆ ಟೋಟಲ್ಲು ಒಂದು ಪ್ಯಾಕೆಟಲ್ಲಿ ನಿಮಗೆ ಒಂದು 750ರಿಂದ 1 kg ಅಣಬೆ ನಿಮಗೆ ಇಳುವರಿ ಬರ್ತದೆ. ಸೊ ಈ ರೀತಿ ಚಿಪ್ಪಣಬೆಯನ್ನು ನೀವು ಈಗ ನಿಮ್ಮಲ್ಲಿ ಅಣಬೆನ ಸಾಕಿ ಅದನ್ನು ಯಾವ ರೀತಿ ಮಾರಾಟ ಮಾಡಬೇಕು, ಬೆಳೆಸಬೇಕು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀರಿ ಅಲ್ವಾ? ಅಂದರೆ ಇದನ್ನೇನು ಬ್ಯಾಚ್ ವೈಸ್ ಮಾಡ್ತಾ ಇರ್ತೀರಾ ಅಥವಾ ಜನ ಬೇಡಿಕೆ ಬಂದು ಕೇಳಿದ ಹಾಗೆ ಮಾಡ್ತೀರಾ, ಹೇಗೆ? ಹಾಂ ಸರ್, ಅಣಬೆಯಲ್ಲಿ ಇನ್ನೊಂದು ಇದೆ ಸರ್, ಅಂದರೆ ದಿನ ಬಿತ್ತನೆ ಮಾಡಲೇಬೇಕಾಗುತ್ತೆ ನೀವು. ಸೊ ದಿನಕ್ಕೆ ಒಂದು 10 ಪ್ಯಾಕೆಟ್ ಆದರೂ ನೀವು ಮಾಡಲೇಬೇಕು. ಸೊ ಇವತ್ತು ಮಾಡಿರೋದು ನಿಮಗೆ 25ನೇ ತಾರೀಕು ಬರುತ್ತೆ ನಿಮಗೆ ಕಟಾವು. 2ನೇ ದಿವಸ ಮಾಡಿರೋದು 26ನೇ ದಿವಸಕ್ಕೆ. ಆದರೆ ಸ್ಟ್ಯಾಗರ್ಡ್ ಸೋಯಿಂಗ್ ಅಂತೀವಿ ನಾವು. ಆ ಥರ ದಿನ 8ರಿಂದ 10 ಪ್ಯಾಕೆಟ್ ನಾವು ಮಾಡಲೇಬೇಕಾಗುತ್ತೆ. ಸೊ ನಾವು ಹೆಚ್ಚಾಗಿ ಏನು ಮಾಡ್ತೀವಿ, ಫ್ರೆಶ್ ಮಶ್ರೂಮೇ ನಾವು ಮಾರ್ತೀವಿ. ಯಾಕಂದರೆ ಫ್ರೆಶ್ ಮಶ್ರೂಮ್ ಮಾರೋದ್ರಿಂದ ನಿಮಗೆ ಲಾಭ ಜಾಸ್ತಿ. ಯಾಕಂದರೆ ಅಣಬೆಯಲ್ಲಿ 90% ನೀರಿದೆ, ನೀರಿನಂಶ. ಸೊ ನೀವು 1 kg ಅಣಬೆನ ನೀವು ಒಣಗಿಸಿದ್ರೆ ನಿಮಗೆ ಬರೀ 100 ಗ್ರಾಮ್ ಅಣಬೆ ಸಿಗೋದು ನಿಮಗೆ. ಸೊ ಫ್ರೆಶ್ ಆಗಿ ಅಣಬೆ ನೀವು ಚಿಪ್ಪಣಬೆ ಮಾರಿದ್ರೆ ನಿಮಗೆ 150ರಿಂದ 60 ಗ್ರಾಮ್ ಸಿಗುತ್ತೆ. ಅದೇ ಒಣಗಿರೋ ಅಣಬೆ ನಿಮಗೆ 1 kgಗೆ 1000 ರೂಪಾಯಿ ಸಿಗೋದು.
ಸೊ 500 ರೂಪಾಯಿ ನಿಮ್ಗಲ್ಲಿ ಲಾಸ್ ಆಗುತ್ತೆ. ಸೊ ಆದಷ್ಟು ಫ್ರೆಶೇ ಮಾರಾಟ ಮಾಡ್ತೀವಿ ಸರ್. ಅಂದರೆ ಯಾವಾಗ ಬಂದರೂ ನಿಮ್ಮಲ್ಲಿ ಅಣಬೆ ಸಿಗುತ್ತಾ? ಹಾಂ, ಈಗ ಮಾರಾಟ ಮಾಡ್ತಾ ಇದ್ದೀವಿ ಸರ್ ನಾವು ಬೆಳೆಸ್ಬಿಟ್ಟು. ಅಂದರೆ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ತೋಟಗಾರಿಕಾ ಶಿಕ್ಷಣದ ಜೊತೆಗೆ ಹೌದು ಸರ್, ಬಹಳಷ್ಟು ಕಾರ್ಯಕ್ರಮಗಳನ್ನು ತಾವು ಮಾಡ್ತಾ ಇದ್ದೀರಿ. ಮಾಡ್ತಾ ಇದ್ದೀವಿ. ಅಂದರೆ ಈಗ ರೈತರುಗಳು ಬಂದು ತಾಂತ್ರಿಕವಾದ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಪ್ರತ್ಯೇಕವಾದ ಏನಾದರೂ ಒಂದು ವಿಸ್ತರಣಾ ಶಿಕ್ಷಣ ಘಟಕ ಏನಾದ್ರು ಇಟ್ಕೊಂಡಿದ್ದೀರಾ? ಹೌದು ಸರ್, ಇಟ್ಕೊಂಡಿದ್ದೀವಿ. ನಾನು ಅದ್ರ ಬಗ್ಗೆನೇ ನಾನು ಮಾತಾಡಬೇಕು ಅಂತಿದ್ದೆ. ನಾನು ತೋಟಗಾರಿಕಾ ವಿಸ್ತರಣಾ ಶಿಕ್ಷಣ ಘಟಕ ಕೂಡ ನಮ್ಮಲ್ಲಿ ಇದೆ. ಸೊ ಇದರಲ್ಲಿ ನಮಗೆ ಒಬ್ಬರು ವಿಸ್ತರಣಾ ಮುಂದಾಳು ಇರ್ತಾರೆ. ಅವರ ಜೊತೆಗೆ ವಿವಿಧ ರೀತಿಯ ವಿಷಯ ತಜ್ಞರು, SMS ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್ಗಳು ಅಂತ ಹೇಳ್ತೀವಿ ನಾವು, ಅವುಗಳು ಇದ್ದಾರೆ. ಹಣ್ಣಿನ ಬೆಳೆಯ ತಜ್ಞರಿದ್ದಾರೆ, ತರಕಾರಿ ಬೆಳೆಯ ತಜ್ಞರಿದ್ದಾರೆ, ಪ್ಲಾಂಟೇಷನ್ ಬೆಳೆಯ ತಜ್ಞರಿದ್ದಾರೆ, ನಂತರ ಕೊಯ್ಲೋತ್ತರ ತಜ್ಞರಿದ್ದಾರೆ, ಸಸ್ಯ ರೋಗಶಾಸ್ತ್ರ ತಜ್ಞರು, ಕೀಟ ರೋಗಶಾಸ್ತ್ರಜ್ಞರು, ಮಣ್ಣಿನ ತಜ್ಞರು, ಇವರೆಲ್ಲ ಇರ್ತಾರೆ ಸರ್. ಇವರುಗಳು ನಮ್ಮ ರೈತರಿಗೆ ಆಗಿಂದಾಗೆ ಸಹಾಯ ಮಾಡ್ತಾ ಇರ್ತಾರೆ. ಸೊ ಪ್ರತಿದಿನ ನಮ್ಮಲ್ಲಿ ವರ್ಷವಿಡೀ ರೈತರು ಬಂದು ಹೋಗಿ ಮಾಡ್ತಾ ಇರ್ತಾರೆ. ಬಂದು ಯಾವ್ಯಾವ ಪ್ರಾಬ್ಲಮ್ ಇರುತ್ತೆ ಅದರ ಬಗ್ಗೆ ಅಥವಾ ಹೊಸ ತಂತ್ರಜ್ಞಾನಗಳ ಬಗ್ಗೆ, ರೋಗಗಳ ಬಗ್ಗೆ, ಕೀಟಗಳ ಬಗ್ಗೆ ಎಲ್ಲ ಮಾತಾಡಿಕೊಂಡು ಹೋಗ್ತಾ ಇರ್ತಾರೆ ಸರ್. ಸಪೋಸ್ ಅವರು ಆ ತಜ್ಞರು ಅವತ್ತಿಲ್ಲ ಅಂತಂದರೆ ಅವರುಗಳನ್ನು ದೂರವಾಣಿ ಮೂಲಕ ಕೂಡ ಇವರು ಸಂಪರ್ಕಿಸಿ ವಿಷಯ ವಿನಿಯೋಗ ಮಾಡಿಕೊಂಡೇ ಬರ್ತಾರೆ ಸರ್. ಮತ್ತು ಇದು ರೈತರು ಬಂದು ಹೋಗಿ ಮಾಡೋ ಬಗ್ಗೆ ನಾನು ಹೇಳಿದೆ. ನಂತರ ನಮ್ಮ ಈ ಹೆಚ್ಚಿನ ಯೂನಿಟ್ ಅಂತ ಏನು ನಾವು ವಿಸ್ತರಣಾ ಘಟಕ ಏನು ಹೇಳಿದೆ ನಾನು, ಅದರಲ್ಲಿ 7 ರಿಂದ 8 ವರ್ಷಕ್ಕೆ ವಿವಿಧ ರೀತಿಯ ಟ್ರೈನಿಂಗ್ಗಳು, ಈಗ ಶುಂಠಿಯಲ್ಲಿರ್ಬೋದು, ಅರಿಶಿಣ ಯಾವ ಥರ ಬೆಳಿಬೇಕು, ಅಥವಾ ಜೇನು ಕೃಷಿ ಇರ್ಬೋದು, ಅಣಬೆ ಬೇಸಾಯ ಇರ್ಬೋದು, ಅಥವಾ ನರ್ಸರಿ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತ ಇರ್ಬೋದು. ಆ ಥರ ವಿವಿಧ ತರಬೇತಿಗಳನ್ನು 7 ರಿಂದ 8 ವರ್ಷವಿಡೀ ನಮ್ಮಲ್ಲಿ ಈ ಯೂನಿಟ್ನಲ್ಲಿ ಘಟಕದಲ್ಲಿ ಮಾಡ್ತಾನೆ ಬರ್ತಾ ಇದ್ದೀವಿ ಸರ್. ನಾವು ತ್ರೈಮಾಸಿಕ ಸಭೆಗಳನ್ನು ಕೂಡ ನಾವು ಆಯೋಜಿಸ್ತೀವಿ ಈ ಘಟಕದಲ್ಲಿ. ಅದರಲ್ಲಿ AHOಗಳು ಇರ್ಬೋದು, ADHಗಳಿರ್ಬೋದು, SADHಗಳಿರ್ಬೋದು, DDHಗಳಿರ್ಬೋದು, ತೋಟಗಾರಿಕಾ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಬರ್ತಾರೆ ಆ ಸಭೆಗೆ. ನಂತರ ಯಾವ್ಯಾವುದೋ ಹೊಸ ತಳಿಗಳ ಬಗ್ಗೆ ಇರ್ಬೋದು, ಅಥವಾ ಹೊಸ ಕೀಟಗಳ ಬಗ್ಗೆ, ಹೊಸ ರೋಗಗಳ ಬಗ್ಗೆ ಕೂಡ ಅವರು ವಿಚಾರ ವಿನಿಮಯ ಮಾಡ್ಕೊಳ್ತಾರೆ ಆ ಸಮಯದಲ್ಲಿ. ನಂತರ ಡಯಾಗ್ನೋಸ್ಟಿಕ್ ಫೀಲ್ಡ್ ವಿಸಿಟ್ ಅಂತೀವಿ, ರೋಗ ನಿರ್ಣಯ ಕ್ಷೇತ್ರದ ಭೇಟಿಗಳನ್ನು ಕೂಡ ಈ ತಂಡದವರು, ನಮ್ಮ ಘಟಕದ ತಂಡದವರು ವರ್ಷವಿಡೀ ಮಾಡ್ತಾನೆ ಬರ್ತಾ ಇದ್ದಾರೆ. ನಂತರ ಫಾರ್ಮರ್ಸ್ ಫೀಲ್ಡ್ ವಿಸಿಟ್, ರೈತರ ತೋಟಕ್ಕೆ ಹೋಗ್ತಾ ಇರ್ತಾರೆ. ಮತ್ತು ಅವರು ಯಾವ್ಯಾವ ಬೆಳೆಯನ್ನು ಬೆಳೆಸ್ತಾ ಇದ್ದಾರೆ ಅದರ ಬಗ್ಗೆ ಕೂಡ ಇವರು ರೆಗ್ಯುಲರ್ ಆಗಿ ಮಾಡ್ತಾರೆ. ಮತ್ತು ನಮ್ಮ ಈ ವಿಸ್ತರಣಾ ಘಟಕದ ತಂಡ ವಿವಿಧ ರೀತಿಯ ವಸ್ತು ಪ್ರದರ್ಶನಗಳಲ್ಲಿ ಭಾಗವಹಿಸ್ತದೆ. ಈಗ ರೈತ ದಸರಾ ಇರ್ಬೋದು, ತೋಟಗಾರಿಕಾ ಮೇಳ ಇರ್ಬೋದು, IHR ರಾಷ್ಟ್ರೀಯ ತೋಟಗಾರಿಕಾ ಮೇಳಗಳು, ಎಲ್ಲ ಇವುಗಳನ್ನು ಕೂಡ ಭಾಗವಹಿಸ್ತಾರೆ. ಅಲ್ಲಿ ನಮ್ಮದೊಂದು ಸ್ಟಾಲ್ ಇರ್ತದೆ, ಮತ್ತು ಅಲ್ಲಿ ವಸ್ತು ಪ್ರದರ್ಶನಗಳಲ್ಲೂ ಭಾಗವಹಿಸ್ತೀವಿ. ನಂತರ ರೈತರುಗಳು ಇವರು ಎಲ್ಲ ಬರ್ತಾರೆ, ಅಲ್ಲಿ ವಿಚಾರ ವಿನಿಯೋಗ ನಡೀತಾನೆ ಬರ್ತಾ ಇದೆ ಸರ್. ನಂತರ ರೈತರುಗಳಿಗೆ ಎಕ್ಸ್ಪೋಜರ್ ವಿಸಿಟ್ಗಳು ಕೂಡ ನಾವು ಕೊಡ್ತೀವಿ. ಅಂದರೆ ವಿವಿಧ ಸಂಸ್ಥೆಗಳಿಗೆ ಕರ್ಕೊಂಡು ಹೋಗ್ತೀವಿ, ಅವ್ರನ್ನ ಕೃಷಿ ಮೇಳಕ್ಕೆ ಎಲ್ಲ ಕಡೆ ಅವ್ರನ್ನ ನಾವು ಕರ್ಕೊಂಡು ಹೋಗ್ತೀವಿ. ಪ್ರಗತಿಪರ ರೈತರಿಗೆ ಅವರ ತೋಟಕ್ಕೂ ಟ್ರೈನಿಂಗ್ಗಳಿಗೆ ತರಬೇತಿಗೆ ಏನು ರೈತರು ಇರ್ತಾರೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಇದು ಈ ನಮ್ಮ ವಿಸ್ತರಣಾ ಘಟಕ 3 ಜಿಲ್ಲೆಗಳಿಗೆ ಸೇರ್ತದೆ ಸರ್. ಇದು ಒಂದು ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರ. ಸೊ ಎಲ್ಲ ಜಿಲ್ಲೆಗಳಲ್ಲಿ ಒಂದೊಂದು ಜಿಲ್ಲೆಗೆ ಪ್ರಗತಿಪರ ರೈತರಿಗೆ ಪ್ರತಿ ವರ್ಷ ನಾವು ಬಹುಮಾನ ಕೊಡ್ತೀವಿ ಸರ್. ಬೆಸ್ಟ್ ಫಾರ್ಮರ್ ಅವಾರ್ಡ್ ಕೊಡ್ತೀವಿ ನಾವು. ಸೊ ಆ ಅವಾರ್ಡನ್ನು ನಮ್ಮ ತೋಟಗಾರಿಕಾ ಮೇಳ ಯೂಶ್ವಲಿ ಡಿಸೆಂಬರಲ್ಲಿ ವರ್ಷ ನಡೀತದೆ. ಸೊ ಆ ಸಮಯದಲ್ಲಿ ಅವರಿಗೆ ಪುರಸ್ಕಾರವನ್ನು ಕೊಟ್ಟು ಸನ್ಮಾನವನ್ನು ಕೂಡ ನಮ್ಮ ಈ ವಿಸ್ತರಣಾ ಘಟಕದಿಂದ ಮಾಡ್ತಾನೆ ಬರ್ತಾ ಇದ್ದೀವಿ. ಹೆಚ್ಚಿಗೆ ರೈತರ ಸೇವೆಗಾಗಿ ನಡೀತಾ ಇದೆ, ಒಳ್ಳೆ ಕಾರ್ಯಗಳನ್ನು ಇಷ್ಟು ವರ್ಷಗಳಿಂದ ಮಾಡ್ತಾ ಇದೆ ಸರ್. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ ಡಾಕ್ಟರ್ ವಿಕ್ರಮ್ ಅಪ್ಪಣ್ಣ ಅವರೇ? ಹೌದು ಸರ್, 7406363610. ಇನ್ನೊಮ್ಮೆ ಹೇಳ್ತೀರಾ? 7406363610. ಇನ್ನೂ ಒಂದು ಸರಿ ಹೇಳ್ಬಿಡಿ. 7406363610. ಒಳ್ಳೆಯದು ಡಾಕ್ಟರ್ ವಿಕ್ರಮ್ ಅಪ್ಪಣ್ಣ ಅವರೇ, ಇದುವರೆಗೂ ತೋಟಗಾರಿಕಾ ಮಹಾವಿದ್ಯಾಲಯದಿಂದ ದೊರೆಯುವ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ ಸರ್. ಹಣ್ಣು ತಿನ್ನೋಣ ಬನ್ನಿರೋ. ತೋಟಗಾರಿಕಾ ಮಹಾವಿದ್ಯಾಲಯದಿಂದ ದೊರೆಯುವ ಸೌಲಭ್ಯಗಳನ್ನು ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ವಿಕ್ರಮ್ ಅಪ್ಪಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ
ಕಿರುಹಣ್ಣುಗಳ ಬೇಸಾಯವನ್ನು ಕುರಿತು ಟಿ ನರಸೀಪುರದ ಹಿರಿಯ ತೋಟಗಾರಿಕಾ ಸಹಾಯಕ ನಿರ್ದೇಶಕರಾದ ಎಂ ಶಾಂತಾ ಅವರೊಂದಿಗೆ ಸಂದರ್ಶನವಿದೆ. ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಇಳೆಗೆ ಹಸುರಿನ ಹೊದಿಕೆ ಜಲವಂತು ಮಿತ ಬಳಕೆ ಹಣ್ಣು. ಸಹಯೋಗ ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ. ಶೀರ್ಷಿಕೆ ಗೀತ ರಚನೆ ರಮೇಶ್ ಪಿ ರಂಗಸಮುದ್ರ. ಸಂಗೀತ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಸಂಕಲನ ಹಾಗೂ ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ.